ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಂತ ಹಾರಕೋಡ ಪಟ್ಟಾಚಾರ ಘನಮಠ ರಂಭಾಪುರಿ ಪೀಠ ಸೂತ್ರ ಸ್ವಾಮಿನ್ ಸದ್ಗುರು ಚನ್ನಬಸವ ಶಿವಯೋಗೀಂದ್ರ ಪ್ರಭಾ ಭಾಸ್ಕರ ಪ್ರೇಮಂ ಬೆತ್ತು ಪೊಗಳುವ ನಿಮ್ಮ ಮಹಿಮಾ ಲೀಲಾವಿನೋದಂಗಳಂ ನೀಮಾಡೆನ್ನ ಕೃಪಾಳು ಬೇಗ ಕೃಪೆಯಂ ಸದ್ಭಕ್ತಿ ಸನ್ಮುಕ್ತಿಯಂ. ಕಾಯದೊಳು ಗುರುಲಿಂಗ ಜಂಗಮ ದಾಯತ್ವ ನದಿಯ ಕಿಶೋರ್ಭೋ ಪಾಯದೆಂದಿದ್ದರೆಂಟು ಬಾಹಿ ಸ್ಥಳಕ್ಕೆ ಗುರುವಾಗಿ ದಾಯ ತೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ದಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಸದ್ಯೋ ಜಾತ ಲೋಕೋದ್ಭೂತಂ ಸದ್ಯೋ ವೈಭವದಾಯಕಂ ಸಿದ್ಧಿದಂ ಸಿದ್ಧವೃಂದಸ್ಯ ವಂದೇ ಶ್ರೀ ರೇಣುಕಂ ಗುರುಂ. ಪರಮ ಪೂಜ್ಯ ಮಹಾಯೋಗಿ ಈ ಭಾಗದ ಎಲ್ಲ ಭಕ್ತರ ಆರಾಧ್ಯ ದೇವರಾಗಿರುವಂತಹ ನಮ್ಮ ಶ್ರೇಷ್ಠ ಸಂತರಾಗಿ ನಮ್ಮ ಗುರುಗಳಾಗಿರುವಂತಹ ಶಟಸ್ಥಲ ಬ್ರಹ್ಮಿ ಲಿಂಗೈಕ್ಯ ಶ್ರೀ ಸದ್ಗುರು ಚನ್ನಬಸವ ಶಿವಯೋಗಿಗಳನ್ನು ಮನದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಆದಿ ಜಗದ್ಗುರು ರೇಣುಕಾಚಾರ್ಯರನ್ನು ಸ್ಮರಿಸಿ ಇಂದಿನ ಪವಿತ್ರ ಸಂದರ್ಭದಲ್ಲಿ ಕೇವಲ 30 ಕಿಲೋಮೀಟರ್ ದೂರದಲ್ಲಿರುವಂತಹ ಬಸವ ಕಲ್ಯಾಣದ ಶರಣರ ಆಧ್ಯಾತ್ಮದ ನೆಲದಲ್ಲಿ ಶರನ್ನವರಾತ್ರಿಯ ದಸರಾ ಧರ್ಮ ಸಮ್ಮೇಳನದ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತಿರುವಂತಹ ಮಹಾಯೋಗಿಗಳಾದ ಪರಮ ಪೂಜ್ಯ ಜಗದ್ಗುರು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂತಹ ಪವಿತ್ರ ಪರ್ವಕಾಲದಲ್ಲಿ ಆಗಮಿಸಿರುವಂತಹ ಎಲ್ಲ ಅನುಭಾವಿಗಳೇ, ಹಿರಿಯರೇ, ಮಾತೆಯರೇ, ಪರಮ ಪೂಜ್ಯ ಲಿಂಗೈಕ್ಯ ನಮ್ಮ ಗುರುಗಳಾಗಿರುವಂತಹ ಗುರುಲಿಂಗ ಶಿವಾಚಾರ್ಯರ 56ನೇ ಪುಣ್ಯ ಸ್ಮರಣೋತ್ಸವ 39ನೇ ಅನುಭವ ಪ್ರಚಾರ ಉಪನ್ಯಾಸ ಮಾಲೆ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಸಮಾರಂಭ ಎಲ್ಲ ಪವಿತ್ರ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಹಾರ್ಕೋಡ್ ಮಠದ ಆತ್ಮೀಯ ಸದ್ಭಕ್ತರಲ್ಲಿ ಮತ್ತು ಶ್ರೇಷ್ಠ ಸದ್ಭಕ್ತರ ಸಾಲಿನಲ್ಲಿ ನಿಲ್ಲಬಲ್ಲಂತಹ ಯುವಕರು, ಕೃಷಿಕರು, ಆಧ್ಯಾತ್ಮ ಚಿಂತಕರು, ಗುರುವಿನ ಮೇಲೆ ಏಕನಿಷ್ಠೆಯನ್ನಿಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಭಿಷೇಕ್ ರೆಡ್ಡಿ ಶಿವಕುಮಾರ್ ರೆಡ್ಡಿ ದೇಶಮುಖರವರೇ, ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕ್ರಿಯಾಶೀಲ ಶಾಸಕರಾದ ಶ್ರೀ ಶರಣು ಸಲ್ಗರವರೇ, ಈ ಗ್ರಂಥ ಬಿಡುಗಡೆಯನ್ನು ಮಾಡಿರುವಂತಹ ಹಿರಿಯ ಜೀವಿಗಳಾದ ಶ್ರೀ ಶಿವಶರಣಯ್ಯ ಸ್ವಾಮಿ ಕಬಳಿಮಠ ಮೈಸಲ್ಗಾರವರೇ, ಸುಂದರವಾದ ಆಧ್ಯಾತ್ಮದ ಉಪನ್ಯಾಸವನ್ನು ನೀಡಿ 82-83ನೇ ವಯಸ್ಸಿನಲ್ಲಿ ವಯೋವೃದ್ಧರಾದರೂ ಕೂಡ ನಿಜವಾಗಿ ಅವರ ಬಾಡಿನಲ್ಲಿ ಅತ್ಯಂತ ಆದರ್ಶ ಗುರುಗಳಾಗಿ ಭಕ್ತಿಯಿಂದ ನಂಬಿಕೆಯನ್ನಿಟ್ಟಿರುವಂತಹ ಒಬ್ಬ ಹಿರಿಯ ಸಾಹಿತಿಗಳು ಯಾರಾದರೂ ಇದ್ದರೆ ಅವರು ನಮ್ಮ ಸಂಗಮೇಶ್ ಸೌದತ್ತಿ ಮಠ ಸರ್ ಅವರು ಎನ್ನುವಂಥ ಮಾತನ್ನು ಹೇಳಿ ಅವರ ಆಧ್ಯಾತ್ಮದ ದಿವ್ಯ ಉಪನ್ಯಾಸವನ್ನು ವೈವಿಧ್ಯ ಎನ್ನುವಂಥ ವಿಷಯದ ಮೇಲೆ ಮತ್ತು ಶ್ರೀಮಠದ ಬಗ್ಗೆ ಅಪಾರವಾಗಿರುವಂಥ ಆಧ್ಯಾತ್ಮದ ನುಡಿಗಳನ್ನು ಹೇಳಿರುವಂಥ ಡಾಕ್ಟರ್ ಸಂಗಮೇಶ್ ಸೌದತ್ತಿ ಮಠ ಸರ್ ಅವರೇ, ಶ್ರೀ ಜಗನ್ನಾಥ್ ಪಾಟೀಲ್ ಮಂಠಾಡ್ ಅವರೇ, ಶ್ರೀ ಶಿವರಾಜ್ ನರಶೆಟ್ಟಿ ಅವರೇ, ಶ್ರೀ ವೀರಣ್ಣ ಮೂಲ್ಗೆ ಅವರೇ, ಶ್ರೀ ಸಂಜೀವ್ ಕುಮಾರ್ ದೇವೇಂದ್ರಪ್ಪ ದೇಗಾಂವ್ ಅವರೇ, ಶ್ರೀ ವೀರಣ್ಣ ದುರ್ಗೆ ಅವರೇ, ಶ್ರೀ ಬಸವರಾಜ್ ಕುಂಬಾರ್ ಅವರೇ, ಶ್ರೀ ಸಿದ್ದರಾಮಯ್ಯ ಸ್ವಾಮಿ ಗೋರ್ಟಾ ಅವರೇ, ಶ್ರೀ ಜನಾರ್ದನ ವಾಘಮಾರೆ ಅವರೇ, ನವಲಿಂಗ್ ಪಾಟೀಲ್ ಅವರೇ, ವಿಶೇಷವಾಗಿ ಈ ವರ್ಷದ ಚನ್ನರೇವಣಕ ಬಸವ ಪ್ರಶಸ್ತಿಯನ್ನು ಪಡೆದಿರುವಂತಹ ಅವರು ಎಂಥ ಸಾಹಿತಿಗಳಂದ ಎಲೆಯ ಮರೆ ಕಾಯಿಯಂತಿದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ 300ಕ್ಕೂ ಹೆಚ್ಚು ಮೌಲಿಕ ಗ್ರಂಥಗಳನ್ನು ಬರೆದಂಥ ಕೀರ್ತಿ ಎಸ್.ಎಂ. ಹಿರೇಮಠ ಸರ್ ಅವರಿಗೆ ಸಲ್ತಾ ಇದೆ. ಅಂಥವರಿಗೆ ಈ ವರ್ಷದ ಚನ್ನರೇಣುಕ ಬಸವ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಅವರು ಕೂಡ ಅಧ್ಯಾತ್ಮದ ದಿವ್ಯ ನುಡಿಗಳನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಹಾರ್ಕೋಡದ ಶ್ರೀ ಚನ್ನಬಸವೇಶ್ವರ ಚರಿತ್ರೆ ಎನ್ನುವಂಥ ಅದ್ಭುತವಾಗಿರುವಂಥ ಗ್ರಂಥ, ಹಾರ್ಕೋಡ್ ಮುತ್ತಿಯವರ ಗ್ರಂಥ ಮೊದಲ ಚೆದ್ದಯ್ಯ ನಮ್ಮ ಶರಣಯ್ಯ ಪುರಾಣಿಕರು, ಗುರುಸುಳಿಗೆ ಶರಣಯ್ಯ ಪುರಾಣಿಕರು ಪುರಾಣವನ್ನು ಬರೆದಿದ್ದರು. ಅದು ಷಟ್ಪದಿಯಲ್ಲಿದೆ. ಅದು ಬಹಳ ಜನರಿಗೆ ಅರ್ಥ ಆಗ್ತಿದ್ದಿಲ್ಲ.
ಆದರೆ ಆ ಪುರಾಣವನ್ನು ಆಧಾರವಾಗಿಟ್ಟುಕೊಂಡು 1976ನೇ ಇಸ್ವಿಯಲ್ಲಿ ಪ್ರಪ್ರಥಮವಾಗಿ ಹಾರ್ಕೋಟ ಮಠದ ಚನ್ನಬಸವ ಶಿವಯೋಗಿಗಳ ಚರಿತ್ರೆಯನ್ನು ಬರೆದಂಥ ಕೀರ್ತಿ ಯಾರಿಗಾದರೂ ಸಲ್ತಾ ಇದ್ರೆ ಶ್ರೀಮತಿ ಗೋಪಿಕಾದೇವಿ ಶರಣಗೋಪಾಲ್ ರೆಡ್ಡಿ ದೇಶಮುಖರಿಗೆ ತಾಯಿಯವರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಸುಂದರವಾದಂಥ ಗ್ರಂಥವನ್ನು ಬರೆದು ಅದಕ್ಕೆ ಮುನ್ನಡಿಯನ್ನು ಬರೆದು ಈಗ 3ನೇ ಆವೃತ್ತಿ, ಅದು 2 ಆವೃತ್ತಿ ಮುಗಿದಿವೆ, 3ನೇ ಆವೃತ್ತಿಗೆ ಪ್ರಕಟ ಆಗಿದೆ, ಅದನ್ನು ಕೂಡ ಇವತ್ತು ಬಿಡುಗಡೆಯಾಗಿದೆ. ಅದೇ ರೀತಿಯಾಗಿ ನಾವು ರಚಿಸಿರುವಂಥ ಚನ್ನದೀಪ್ತಿಯ ಗ್ರಂಥವು ಕೂಡ ಇವತ್ತು ಉದ್ಘಾಟನೆ ಆಗಿದೆ. ಅದೇ ರೀತಿಯಲ್ಲಿ ವೈವಿಧ್ಯ ಎನ್ನುವಂಥ ಗ್ರಂಥವು ಕೂಡ ಉದ್ಘಾಟನೆಯಾಗಿದೆ. ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಅನೇಕ ಅನುಭಾವಿಗಳಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಬಾಬು ಹೊನ್ನ ನಾಯಕರವರು, ಅವರು ಹಾಮೋಲಾಲನ ಮತ್ತು ಹಾರ್ಕೋಡು ಮಠದ ಭಕ್ತರು. ಬಾಬು ಹೊನ್ನ ನಾಯಕರು ಅವ್ರ ಊರಿಗೆ ಒಂದು ಕಾರ್ಯಕ್ರಮ ಕರೆಸಿದ್ರು ಒಂದು 5-6 ತಿಂಗಳ ಹಿಂದೆ. ಅಲ್ಲಿ ಹಾಮೋಲಾಲರ ಹತ್ತಿರ ಮತ್ತು ಹಾರ್ಕೋಡು ಚನ್ನಬಸವ ಶ್ರೀಗಳ ಹತ್ತಿರ ಏನು ಪ್ರಾರ್ಥನೆ ಮಾಡಿ ಅಂದ್ರೆ, ಬಾಬು ಹೊನ್ನ ನಾಯಕರು ಎಲೆ ಮರೆ ಕಾಯಿಯಂತೆ ರಾಜಕೀಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಮಾಡ್ಯಾರ. ಅಲ್ಲಿ ಆ ಉಪನ್ಯಾಸದ ಕಾರ್ಯಕ್ರಮದಲ್ಲಿ ಆಶೀರ್ವಚನದ ಸಂದರ್ಭದಲ್ಲಿ, ಹೇ ದೇವರೇ, ಹಾಮೋಲಾಲ್ರೇ, ಚನ್ನಬಸವ ಶಿವಯೋಗಿ, ನಿಮ್ಮಲ್ಲಿ ಆಧ್ಯಾತ್ಮದ ದಿವ್ಯ ಶಕ್ತಿ ಇತ್ತಂದ್ರೆ 6 ತಿಂಗಳ ಒಳಗೆ ಇವರಿಗೆ ಉನ್ನತ ಹುದ್ದೆ ಸಿಗಬೇಕಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿ ಅವ್ರ ಕಾಡ ಅಧ್ಯಕ್ಷರಾಗಿ ಅವ್ರು ಬಂದರು. ಅಂದ್ರೆ ಯಾರು ಗುರುವಿನ ಮೇಲೆ ನೈಷ್ಠಿಕವಾದಂಥ ಭಕ್ತಿ ಇರ್ತದೆ, ಅವರ ಧರ್ಮಗುರುಗಳು ಅನೇಕ ಜನ ಇದ್ದಾರೆ, ಅವ್ರಿಗೆ ಮರುದಿವ್ಸ ಕರೆಸ್ತಾರೆ. ಅವರು ಧರ್ಮಗುರುಗಳಿದ್ದಾರೆ, ಅವ್ರ ಮ್ಯಾಗ ಭಕ್ತಿ ನಂಬಿಕೆ ಅದ. ಅಪ್ಪೋರೆ ಅವ್ರಿಗೆ ಹೇಳಿದ್ರೆ, ಏನು ರೀ ಬಾಬು ಹೊನ್ನ ನಾಯಕರೇ, ನೀವೇನು ಮಾಂಸಾಹಾರಿ ಮಾಡೋದಿಲ್ಲ, ನಿಮ್ಮ ಧರ್ಮ ಬೇರೆ ಇರ್ಬೋದು, ನೀವು ಸಸ್ಯಾಹಾರಿ ಇದ್ರಿ, ಮತ್ತು ಕೊಳ್ಳಾಗೋದು ಲಿಂಗ ಕಟ್ಕೋರಿ ಅಂತಂದ್ರೆ ಅವರು, ಯಪ್ಪ ನಾವು ನಿಮಗೆ ಕಟ್ಕೊಂಡಿದ್ದೇವೆ, ಲಿಂಗ ಅದಕ್ಕೆ ಬೇಕ್ರಿ ಅಂದರು. ಅಂದ್ರೆ ಅಷ್ಟೊಂದು ನೈಷ್ಠಿಕವಾದಂಥ ಭಕ್ತಿ ಶ್ರದ್ಧೆಯನ್ನು ಬಾಬು ಹೊನ್ನ ನಾಯಕರು ಇಟ್ಟಾರ. ಅವರಿಗೆ ಕಾಡಾ ಅಧ್ಯಕ್ಷರಾಗಿ ನಮ್ಮ ಹಾರ್ಕೋಡು ಮಠಕ್ಕೆ ಬಂದಿದ್ದು ಇವತ್ತು ಹೆಂಗಾಗ್ಯದಂದ್ರೆ, ಒಬ್ಬ ಹಾರ್ಕೋಡು ಮಠದ ಮಗನಿಗೇ ಆದ ಒಂದು ಪದವಿ ಸಿಕ್ಕದ ಅನ್ನುವಂಥ ಒಂದು ಆನಂದ ನಮಗಾಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವರು ಕೂಡ ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಹಿರಿಯ ಪುಣ್ಯಜೀವಿಗಳಾಗಿರ್ತಕ್ಕಂಥ ನಮ್ಮ ತ್ರಿಪ್ರಾಂತದ ಶರಣಪ್ಪ ಬಿರಾದಾರ್ ಸರ್ ಅವರು, ಮತ್ತು ವಿಶೇಷವಾಗಿ ಹಾರ್ಕೋಡು ಮುತ್ತಿಯವರ ಗ್ರಂಥವನ್ನು ಭಾಳ ಜನ ಎಲ್ಲ ಪ್ರತಿಗಳು ಮುಗಿದವು. ಪ್ರತಿಗಳು ಮುಗಿದಾಗ ಪ್ರಿಂಟ್ ಮಾಡಬೇಕಲ್ಲ, ಇಲ್ಲಿ ಮಚೀಂದ್ರನಾಥ್ ಮೂಲ್ಕೆ ಅಂತಿದ್ದರು. ಮಚೀಂದ್ರನಾಥ್ ಮೂಲ್ಗೆ ಅವ್ರು ಗದ್ಲೇಗಾಂವ್ದವ್ರು. ಯಪ್ಪ ನನ್ನದೊಂದು ಆಶೆ ಅದ ರೀ, ಹಾರ್ಕೋಡು ಮುತ್ತಿಯವ್ರ ಚರಿತ್ರೆ ಮುಗಿದಾವ, ನಾ ಪ್ರಿಂಟ್ ಮಾಡ್ತೇನೆ ರೀ ಅಂದ್ರೆ ಅವರು ಯೋಗ ಮಾಡ್ತಾರೆ. ದಿನ ಭಾಳ ಬಲಿಷ್ಠ ಇದ್ರು, ಭಾಳ ಚಂದ ಇದ್ದರು. ನಾ ಭಾಳ ಜನ ಇರ್ತಾರೆ, ಆಯ್ತಪ್ಪ ಮಾಡಟ್ಟೆ ಅಂತ ತಿಳ್ಕೊಂಡು ಹೇಳಿದಾಗ ಒಂದೇ ವರ್ಷದಲ್ಲಿ ಅವರಿಗೇನೋ ಹಾರ್ಟ್ ಅಟ್ಯಾಕ್ ಬಂದು ಲಿಂಗೈಕ್ಯರಾದರು. ಅವರ ಸಂಕಲ್ಪವನ್ನು ಯಾರು ಈಡೇರಿಸ್ಯಾರಪ್ಪ ಅಂತಂದ್ರೆ, ಅವರ ಧರ್ಮ ಪತ್ನಿಯವರಾಗಿರ್ತಕ್ಕಂಥ ಸುಮಂಗಲ ಮಚೀಂದ್ರನಾಥ್ ಮೂಲ್ಗಿಯವರು, ಶಿಲ್ಪಾ ಪ್ರದೀಪ್ ಮೂಲ್ಗಿಯವರು, ಪ್ರಶಾಂತ್ ಮೂಲ್ಗಿಯವರು ಅದಕ್ಕೆ ಹಣದ ದಾಸೋಹವನ್ನು ಮಾಡಿ ಆ ಗ್ರಂಥವನ್ನು ಪ್ರಕಟಪಡಿಸಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳು, ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಎಲ್ಲ ಅನುಭಾವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೆ ಶಿವಕುಮಾರ್ ದೇಶಮುಖರವರು, ಶರಣಗೋಪಾಲ್ ರೆಡ್ಡಿ ದೇಶಮುಖರವರು, ಜಗನ್ನಾಥ್ ಪಾಟೀಲ್ ಮಂಠಾಡ್ ಅವರು, ಮತ್ತು ಹಿರಿಯ ಪುಣ್ಯಜೀವಿಗಳಾಗಿರ್ತಕ್ಕಂಥ ಸುಭಾಷ್ ಚಂದ್ರ ನಾಗರಾಳಿ ಅವರು, BK ಹಿರೇಮಠ ಅವರು, MK ಹಿರೇಮಠ ಅವರು, ಮತ್ತು ಪಂಚಾಕ್ಷರಿ ಹಿರೇಮಠರವರು, ಅನೇಕ ಎಲ್ಲ ಅನುಭಾವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಶಿವಶರಣಪ್ಪ ಶಿರಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಕೋರಿ ಇಂತಹ ಪವಿತ್ರ ಸಂದರ್ಭದಲ್ಲಿ ನೀವೆಲ್ಲ ಬಂದಿರಿ. ಆದರೆ ಸಂದರ್ಭ ಹೆಂಗದ ಅಂದ್ರೆ ಬಹಳ ಕಷ್ಟದ ಸಂದರ್ಭ. ಇಡೀ ಜಗತ್ತಿಗೆ ನಮ್ಗೆ ಅನ್ನವನ್ನು ಕೊಡುವಂಥ ಏಕೈಕ ಜೀವಿಗಳು ಯಾರಾದರಿದ್ರೆ ಅವರು ರೈತರು ಎನ್ನುವಂಥ ಮಾತನ್ನು ಭಾಳ ಪ್ರೀತಿಯಿಂದ ಹೇಳಬೇಕಾಗ್ತದೆ. ಆದ್ರೆ ನೀವೆಲ್ಲ ಕಷ್ಟದಲ್ಲಿದ್ದೀರಿ. ಆದರೆ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಎಂಥ ಒಂದು ದಿವ್ಯ ಶಕ್ತಿ ಇರ್ತದೆ ಅಂತಂದ್ರೆ, ರೈತರ ಅಧ್ಯಾತ್ಮದಲ್ಲಿ, ರೈತರ ಹೃದಯದಲ್ಲಿ ಎಂಥ ಒಂದು ದಿವ್ಯ ಶಕ್ತಿ ಇರ್ತದೆ ಅಂತಂದ್ರೆ, ಬೀದರ್ದಲ್ಲಿ ನಡೆದ ಘಟನೆಯನ್ನು ಹೇಳ್ತೀನಿ. ಬೀದರ್ದಲ್ಲಿ ಅನುರಾಗ್ ತಿವಾರಿ ಅಂತ ಒಬ್ಬ DC ಇದ್ದರು. DC ಭಾಳ ಒಳ್ಳೆ DC, ಆದರ್ಶ ದಕ್ಷ ಅಧಿಕಾರಿ. ಅವ್ರು ಏನು ಮಾಡಿದ್ರು ಒಂದು ಸಲ ಅಂದ್ರೆ, ಒಂದು ಚಿತ್ರಕಲೆಯ ಸ್ಪರ್ಧೆ ಇಟ್ಟಿದ್ದರು. ಚಿತ್ರಕಲೆ ಆರ್ಟ್ ಬರೀಬೇಕು, ಅದರ ಸ್ಪರ್ಧೆ ಇಟ್ಟಿದ್ದರು. ಸ್ಪರ್ಧೆ ಇಟ್ಟಾಗ ಎಲ್ಲ ಚಿತ್ರಕಲಾವಿದರು ತಮ್ಮ ಚಿತ್ರಗಳನ್ನು ತೆಗೆದುಕೊಂಡು ಬಂದರು. ಎಲ್ಲ ಚಿತ್ರಗಳನ್ನು ನೋಡಿ ಅದರಲ್ಲಿ ಭಾಳ ಲಕ್ಷ್ಯ ಕೊಟ್ಟು ಕೇಳಿದ್ರು. ಒಂದು ಚಿತ್ರ ಪ್ರಥಮ ಬಹುಮಾನ ಪಡೀತು. ಪ್ರಥಮ ಬಹುಮಾನ ಅದು ಏನು ಚಿತ್ರ, ಯಾವ ಚಿತ್ರಪ್ಪ ಅಂತಂದ್ರೆ, ಅಲ್ಲಿ ಸಂದರ್ಭ ಏನಾಗಿತ್ತಂದ್ರೆ, ಒಬ್ಬ ರೈತ
ಹೀಗೆ ಮಳೆ ಭಾಳ ಬಂದಾಗ ದುಃಖ ತಪ್ತರಾಗಿ ಹೊರಕ್ಕೆ ಬರ್ತಾನೆ. 25 ಎಕರೆ ಜಮೀನೆಲ್ಲ ನೀರಾಗಿ ನಿಂತಿತ್ತು, ಜಮೀನೆಲ್ಲ ಬೆಳೆ ಹಾಳಾಗಿತ್ತು. ಅಂಥ ಸಂದರ್ಭದಲ್ಲಿ ಆ ಚಿತ್ರದಾಗಿರ್ತದೆ, ಚಿತ್ರ ಬಿಡಿಸಿರ್ತಾನೆ ಒಬ್ಬರು ಚಿತ್ರ ಕಲಾವಿದ. ಆ ರೈತ ಏನು ಮಾಡ್ತಾನಂತಂದ್ರೆ, ಇದೇನಪ್ಪ ಎಲ್ಲ ಲಾಸ್ ಆಯಿತು, ಯಾವ ಸರ್ಕಾರ ನನಗೇನು ಕೊಟ್ಟಿಲ್ಲ, ನನಗೇನಿಲ್ಲ ಅಂತ ತಿಳ್ಕೊಂಡು ಚಿಂತಾಕ್ರಾಂತನಾಗಿ ಬೇವಿನ ಮರವನ್ನು ಹತ್ತಿ ಇನ್ನೇನು ಉರುಳು ಹಾಕಿಕೊಳ್ಳಬೇಕಂತ ತಿಳ್ಕೊಂಡು ಬೇವಿನ ಮರ ಏರ್ತಿರ್ತಾನ. ಆ ಸಂದರ್ಭದಲ್ಲಿ ಅವನಿಗೆ ಜೋಪಾನ ಮಾಡಿರುವಂಥ ಒಂದು ಗೋಮಾತೆ ಒಂದು ತಾಯಿ ಅವ ಗಿಡ ಹತ್ತುವುದನ್ನು ನೋಡಿ ಅರ್ಥ ಮಾಡಿಕೊಂಡು ಅವನಿಗೆ ನೇರವಾಗಿ ಓಡಿ ಹೋಗಿ ಅವನ ಧೋತನ್ನು ಹಿಡಿದು ಎಳೆದು ಅವನ ನೇಣು ಹಾಕುವುದನ್ನು ನಿಲ್ಲಿಸ್ತದೆ. ಒಂದು ಗೋಮಾತೆ ಒಂದು ಆಕಳ ನಿಲ್ಲಿಸ್ತದೆ. ಅವ ಮರಣ ಆಗೋದನ್ನು, ಕೊರೆ ಆಗೋದನ್ನು, ಉರುಳು ಹಾಕೋದನ್ನು ನಿಲ್ಲಿಸ್ತದ. ಆ ಚಿತ್ರವನ್ನು ಬಿಡಿಸಿದ್ದಕ್ಕೆ ಪ್ರಥಮ ಬಹುಮಾನ ಅನುರಾಗ್ ತಿವಾರಿ ಅವರು ಕೊಟ್ಟರು. ಅನುರಾಗ್ ತಿವಾರಿ ಅಷ್ಟೇ ಅಲ್ಲ, ಅವರು ಆ ಆಫೀಸಿಂದ ಹೋಗುವವರೆಗೆ ಅವ್ರ ಹಿಂದೆ ಆ ಫೋಟೋ ಇತ್ತು. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಉಪಕಾರ ಸ್ಮರಣೆಯಲ್ಲಿ ಒಬ್ಬ ಕವಿ ಹೇಳ್ತಾನೆ, ಉಪಕಾರ ಸ್ಮರಣೆಯಲ್ಲಿ ಪ್ರೀತಿ ದಯೆ ಕರುಣೆಯಲ್ಲಿ ಪ್ರಾಣಿಗಳು ಬಲು ಮೇಲು, ಕೆಲ ಜನರು ಬದುಕೀಳು, ಕೆಲ ಜನರು ಬದುಕೀಳು. ಯಾಕೆಂದ್ರೆ ನೀವೆಲ್ಲ ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೇವೆ. ಈಗೇನೋ ವೈಮಾನಿಕ ಸಮೀಕ್ಷೆ ಮಾಡ್ಯಾರ ನಮ್ಮ ಮುಖ್ಯಮಂತ್ರಿಗಳು, ಮಾಡ್ಯಾರೇನು ಮಾಡ್ಯಾರ. ಆದ್ರೆ ಅನುಭವಿಗಳು ಒಂದು ಮಾತು ಹೇಳ್ತಾರೆ, ನೋಡ್ರಿ ನೀವು ಒಂದು ಎಕರ್ಕ್ಕೆ ಒಬ್ಬೊಬ್ರು ಏನಿಲ್ಲ ಅಂದ್ರೆ ಹೋದ ವರ್ಷ ಹಾರ್ಕೋಡ್ದಾಗ ಒಬ್ಬೊಬ್ಬರು ರೈತರಿಗೆ ಎಲ್ಲ ಖರ್ಚು ಹೋಗಿ 2 ಲಕ್ಷ ರೂಪಾಯಿ ಬಂದು 2 ಲಕ್ಷ. ಅದಕ್ಕೆ ಯಾರು ಏನು ಕೊಟ್ಟರು ಕೂಡ ಮನುಷ್ಯರು ಕೊಟ್ಟಿದ್ದು ಮನೆ ತನಕ, ಹಾರ್ಕೋಡು ಮುತ್ತವ್ರು ಕೊಟ್ಟಿದ್ದು ಕಡಿ ತನಕ ಇರ್ತಾ ಇದೆ. ಯಾವ ಸರ್ಕಾರ ಕೊಡ್ಲಿಕ್ಕೆ ಸಂದರ್ಭದಲ್ಲಿ ಕೊಡ್ಬೋದು, ಎಷ್ಟು ಕೊಡ್ಬೋದು, ನೀವು ಭಾಳ ಅಂದ್ರೆ 5,000, 10,000, 50,000 ಕೊಡ್ಬೋದು. ಆದ್ರೆ ನಿಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ಸವಿಲಾರದಂಥ ಆಸ್ತಿ ಬೆಳೆ ನಿಮಗೆ ಯಾರು ಕೊಡ್ತಾರೆ ಅಂದರೆ ಹಾರ್ಕೋಡ್ದು ಚನ್ನಬಸವ ಶ್ರೀಗಳು ಕೊಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಚಕ್ರಾರ ಪಂಥಿರವ ಗಚ್ಚತಿ ಭಾಗ್ಯ ಪಂಥಿ ಶ್ರೇಯಾಂಶಿ ಬಹುವಿಜ್ಞಾನಿ. ಅದಕ್ಕಾಗಿಯೇ ಮಹಾತ್ಮ ಬಸವೇಶ್ವರರು ಹೇಳ್ತಾ ಇದ್ದಾರೆ, ಅವರಿಗೂ ಕೂಡ ಭಾಳ ಕಷ್ಟ ಬಂತು. ಅವರಿದ್ದಾಗಲೂ ಕೂಡ ಬರಗಾಲ ಬಿತ್ತು, ನೀರು ಕುಡಿಲಿಕ್ಕೆ ಸಿಗ್ತಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಂತ ತಿಳ್ಕೊಂಡು ಕೇಳಿದಾಗ ಮಹಾತ್ಮ ಬಸವೇಶ್ವರರು ಬಿಜ್ಜಳರಾಯ ಅಧಿಪತಿಯಾಗಿದ್ದ ರಾಜ ಇದ್ದ, ಬರಗಾಲ ಬಿದ್ದಾಗ ಆ ಸಂದರ್ಭದಲ್ಲಿ ಎಲ್ಲ ಭಾಳ ತ್ರಾಸಾಯಿತು ಬಸವ ಕಲ್ಯಾಣಕ್ಕೆ. ಆ ಸಂದರ್ಭದಲ್ಲಿ ಇವರಿಗೆ ಕರ್ಣಿಕ ಹುದ್ದೆ ಇತ್ತು, ಕರ್ಣಿಕ ಅಂದರೆ ಕ್ಲರ್ಕ್. ಮಹಾತ್ಮ ಬಸವೇಶ್ವರರಿಗೆ ಬಸವ ಕಲ್ಯಾಣದಲ್ಲಿ ಫಸ್ಟ್ ಪೋಸ್ಟ್ ಯಾವ್ದಿತ್ತು ಅಂದ್ರೆ ಕರ್ಣಿಕ ಹುದ್ದೆ, ಕ್ಲರ್ಕ್ ಇದ್ದರು. ಕ್ಲರ್ಕ್ ಬಿಜ್ಜಳರಾಯನ ಆಸ್ಥಾನದಲ್ಲಿ. ಆವಾಗ ಬರಗಾಲ ಬಿತ್ತು, ರೈತರಿಗೆಲ್ಲ ಅನಾಥ ಹೆಂಗೆ ಮಾಡಬೇಕಂತ ಸಂದರ್ಭದಲ್ಲಿ ಅಂದಾಗ ಮಹಾತ್ಮ ಬಸವೇಶ್ವರರು ಕೂಡಲ ಸಂಗಮದಲ್ಲಿ ಸಂಸ್ಕೃತದ ಅಭ್ಯಾಸವನ್ನು ಮಾಡಿದ್ದು. ಅಲ್ಲಿ ಒಂದು ತಾಡೋಲೆ ಇತ್ತು, ತಾಡೋಲೆ ತಂದು ಓಡಬೇಕಾದ್ರೆ ಯಾರಿಗೂ ಓದೋದಾಗಲಿಲ್ಲ. ಆದರೆ ಮಹಾತ್ಮ ಬಸವೇಶ್ವರರು ಆ ತಾಡೋಲೆಯನ್ನು ತೆಗೆದುಕೊಂಡು ಸಂಸ್ಕೃತದಲ್ಲಿರುವಂಥ ತಾಡೋಲೆಯನ್ನು ಓದಿ ಅದರಾಗ ಏನಿತ್ತಂದ್ರೆ, ಮಹಾರಾಜರೇ, ಬಿಜ್ಜಳ ರಾಜರೇ, ನಿಮ್ಮ ರಾಜ್ಯಕ್ಕೆ ಕಷ್ಟ ಬಂದಾಗ ನಿಮ್ಮ ಸಿಂಹಾಸನದ ಕೆಳಗಡೆ ಇರ್ತಕ್ಕಂಥ 10 ಕ್ವಿಂಟಲ್ ಬಂಗಾರ ಇದೆ, ಅದನ್ನು ಉಪಯೋಗಿಸ್ರಿ ಅನ್ನುವಂಥ ಬರಹ ಅದರಲ್ಲಿ ತಾಡೋಲೆ. ಮಹಾತ್ಮ ಬಸವೇಶ್ವರರು ಓದಿ ಆ ನಿಧಿಯನ್ನು ಕೊಡಿಸ್ತಾ ಇದ್ದಾರೆ, ಬರಗಾಲ ನಿವಾರಣೆ ಮಾಡಿ ಜನರನ್ನು ಬದುಕಿಸ್ತಾ ಇದ್ದಾರೆ. ಅಂದ್ರೆ ಅಂತಹ ಒಂದು ದಿವ್ಯ ಶಕ್ತಿ ಯಾರಲ್ಲಿತ್ತಂದ್ರೆ ಮಹಾತ್ಮ ಬಸವೇಶ್ವರಲ್ಲಿತ್ತು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆ ಸಂದರ್ಭದಾಗ ಅವರೊಂದು ವಚನ ಬರೀತಾರೆ. ಮಹಾತ್ಮ ಬಸವೇಶ್ವರರು ವಚನ ಬರೀತಾರೆ, ಒಲೆ ಹಚ್ಚಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಾರದು, ಏರಿ ನೀರುಣ್ಬಡೆ ಬೇಲಿಕೆಯ ಮೈವಡೆ, ನಾರಿ ತನ್ನ ಮನೆಯಲ್ಲಿ ಕಡವಡೆ, ಇನ್ನಾರಿಗೆ ದೂರವೇ ಕೂಡಲ ಸಂಗಮ ದೇವ ಎನ್ನುವಂಥ ಮಾತನ್ನು ಹೇಳ್ತಾರೆ. ತಾಯಿ ಹಾಲೇ ವಿಷ ಆಯ್ತಂದ್ರೆ, ಭೂಮಿ ತಾಯಿಯೇ ಮುನುದಳು ಅಂದ್ರೆ, ಮತ್ತು ನಿಸರ್ಗ ಮುನಿತಂದ್ರೆ ಏನು ಮಾಡಬೇಕನ್ನುವಂಥ ಮಾತು ಚಿಂತಾಕ್ರಾಂತವಾಗಿರುವಂಥ ಮಾತನ್ನು ಬಸವೇಶ್ವರ ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಸ್ವಲ್ಪ ಮಳೆ ಬಂದು ಹೋಗ್ಯಾದ, ಕೆಲವು ಕಡೆ ಬೆಳೆಯವ ಸ್ವಲ್ಪ ತೊಗರಿ, ಏನೋ ಒಂದು 30-40% ತೊಗರಿ ಆಗ್ತವೆ. ಮತ್ತು ನಮಗೆ ಭಾಳ ಚಿಂತೆಯಾಗಿತ್ತು, ಮಳೆ ಹತ್ಯದ. ನನಗೊಂದು ವಿಶ್ವಾಸ ಇತ್ತು, ಉರ್ಲಿಂಗ ಶಿವಾಚಾರ್ಯರ ಕಾರ್ಯಕ್ರಮ ಸಮೀಪ ಬಂದ ಅಂದ್ರೆ ಮಳೆ ಬಂದ ಅಂತ ಖಾತ್ರಿ. ಎಂದೂ ಮಳೆ ಬಂದಿಲ್ಲ 56 ವರ್ಷನಾಗ. ಎಷ್ಟೇ ಮಳೆ ಇದ್ದರೂ ನಮ್ಮ ಕಾರ್ಯಕ್ರಮ ಬಂದಾಗ್ತದೆ, ಮಳೆ ಬಂದಾಗ್ತದೆ. ಇದ್ದಿದ್ದು ಸೋಯಾಬೀನ ಕಾರ ಕೊಯ್ದು ಅವು 2 ಚೀಲ ಹಾಕ್ತೀವಪ್ಪ ಅಂತಂದ್ರೆ ಅವು 5 ಚೀಲ ಆಗಲಿ ಅಂತ ತಿಳ್ಕೊಂಡು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಸರ್ಕಾರ ಇದಕ್ಕೆ ಸರಿಯಾಗಿ ಬೆಲೆ ಕೊಡಬೇಕು. ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇಡೀ ವಿಶ್ವದಲ್ಲಿಯೇ ಆದರ್ಶ ನಾಯಕರಾಗಿ ನರೇಂದ್ರ ಮೋದಿಯವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮಗೆ ಖುಷಿ ಅದ. ಆದರೆ ಇಡೀ ಭಾರತ ದೇಶದ
ಎಲ್ಲ ರೈತ ಬಾಂಧವರು ನಾವೇನು ಕೇಳ್ಕೊಳ್ತಾ ಇದ್ದೀವಿ ಅಂದ್ರೆ, ರೈತರ ಪರವಾಗಿ ಒಂದು ಮಾತನ್ನು ಅವರಿಗೆ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಗಳಾಗಲಿ, ನರೇಂದ್ರ ಮೋದಿಯವರಾಗಲಿ, ಸಿದ್ದರಾಮಯ್ಯನವರಾಗಲಿ, ಶರಣು ಸಲ್ಗರ್ ಆಗಲಿ, ನೀವೆಲ್ಲ ಎಲ್ಲದಕ್ಕೆ ಪ್ರತಿಯೊಂದಕ್ಕೆ ರೇಟ್ ಫಿಕ್ಸ್. ಒಂದು ಗ್ಲುಕೋಸ್ ಡಬ್ಬಿ ತೊಗೋಬೇಕಾದ್ರೆ ಅದ್ರ ಫಿಕ್ಸ್. ಒಂದು ಬಿಲಾಜಿಲ್ ಅಂತೇಳಿ ಆಯುರ್ವೇದ ಬಾಟ್ಲಿ ಅದ ರೀ, ಸಂಡಾಸ್ ಹತ್ರ ತೊಗೋಬೇಕ್ರಿ, 100 ವರ್ಷದ ಬಾಟ್ಲಿ ಅದ ರೀ. ನಮ್ಮ ಡಾಕ್ಟರ್ ಶಿಕ್ಷಣ ಕುಂತಾರೆ, ಬಿಲಾಜಿಲ್ ಅಂತ ಕರೀತಾರೆ. ಅದು ಹೊಟ್ಟೆ ಜಾಡಿಸಿದಾಗ ಅದು ತೊಗೊಂಡ್ರೆ ಸಂಡಾಸ್ ಕಮ್ಮಿ ಆಗ್ತದೆ. ಅದು 100 ವರ್ಷದ ಬಾಟ್ಲಿ. ಅವಾಗ ಎಲ್ಲರೂ ತೊಗೊಳತ್ತಿದ ಮ್ಯಾಗ ಮೊದಲು ಏನಂತಪ್ಪ ಅಂದ್ರೆ ಫುಲ್ ಇರ್ತಿತ್ತು ರೀ. ಈಗ ಭಾಳ ಜನ ತೊಗೊಳತ್ತಲ್ಲ, ಅರ್ಧಕ್ಕೆ ಬಂದದ್ದು, ಈಗ ಚಾರಣಕ್ಕೆ ಬಂದವು. ಆದ್ರೆ ಎಲ್ಲ ಪ್ರತಿಯೊಂದು ವಸ್ತುಕ್ಕೆ ಸರ್ಕಾರದವ್ರು ನೀವೆಲ್ಲ ರೇಟ್ ಫಿಕ್ಸ್ ಮಾಡ್ತೀರಿ. ಮುಂದೊಂದು ದಿನ ನಮ್ಮ ರೈತರಿಗೆ ನಿಮಗೆ ಮುಂದೆ ಅನ್ನ ಸಿಗಬೇಕಾಗಿತ್ತಂದ್ರೆ, ನೀವು ಜಗತ್ತು ಶಾಂತ ಆಗಿರಬೇಕಾದ್ರೆ ನಮ್ಮ ರೈತರ ಬೆಲೆಗೂ ಕೂಡ ನಿಜವಾದ ಒಂದು ಬೆಲೆ ಫಿಕ್ಸ್ ಮಾಡಿರಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ನಾನು ಸರ್ಕಾರದಲ್ಲಿ ಬೇಡಿಕೊಳ್ತಾ ಇದ್ದೀನಿ. ಯಾಕೆಂದ್ರೆ ನೋಡ್ರಿ, ಅವ್ರ ದಲಾಲಿಗಳು 10,000 15,000 ತೊಗರಿ ಮಾಡೋದು ಮೊದಲು. ಈಗ ಏಟದ ರೀ 4,000 5,000. ಅದಕ್ಕೆ ಈ ವರ್ಷ ತೊಗರಿ ಅರ್ಧ ಬೆಳೀತಾ ಇದೆ. 4,000 ರೂಪಾಯಿ ತೊಗರಿ 10,000 ರೂಪಾಯಿ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ನಾನು ಪರಮಾತ್ಮರಲ್ಲಿ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲರೂ ಕೂಡ ಪ್ರೀತಿ, ಭಕ್ತಿ, ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಮಾನವನ ಜೀವನ ಹೆಂಗಂದ್ರೆ, ಒಬ್ಬ ಕನ್ನಡದ ಕವಿ ಭಾಳ ಚಂದ ಬರಿತಾ ಇದ್ದಾನೆ. ಕಾಗದವು ಒಂದೇ, ಬರೀ ಕಾಗದವು ಒಂದೇ. ಚಿತ್ರಕಾರನ ಕೈಯಲ್ಲಿ ಸಿಕ್ಕಾಗ ಚಿತ್ರವಾಗುತ್ತದೆ, ಕವಿಯ ಕೈಯಲ್ಲಿ ಸಿಕ್ಕಾಗ ಪದ್ಯವಾಗುತ್ತದೆ, ಪ್ರೇಮಿಯ ಕೈಯಲ್ಲಿ ಸಿಕ್ಕಾಗ ಪ್ರೇಮ ಪದ್ಯವಾಗುತ್ತದೆ, ಪೆದ್ದನ ಕೈಯಲ್ಲಿ ಸಿಕ್ಕಾಗ ರದ್ದಿಯಾಗುತ್ತದೆ, ಮಗುವಿನ ಕೈಯಲ್ಲಿ ಸಿಕ್ಕಾಗ ಮುದ್ದೆಯಾಗುತ್ತದೆ. ಪರಮಾತ್ಮ ನಮಗೆ ದೇಹಗಳನ್ನು ಕೊಟ್ಟಾನ. ಈ ದೇಹವನ್ನು ಚೆನ್ನಾಗಿ ಬಳಸಿಕೊಂಡು ಒಳ್ಳೆಯ ಆದರ್ಶ ಕಾರ್ಯಗಳಿಗಾಗಿ ಬಳಸ್ಕೊಂಡು ಹೋದ್ರೆ ನೀವು ಉನ್ನತವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಪಡಿತೀರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ದೇಶದಲ್ಲಿ ಆದಂಥ ಒಂದು ಸಣ್ಣ ಘಟನೆ ಹೇಳ್ತಾ ಇದ್ದೀನಿ. ಒಬ್ಬ ಹೆಣ್ಣು ಮಗಳು, ಚಿಕ್ಕ ಹೆಣ್ಣು ಮಗಳು, ದಲಿತ ಕುಟುಂಬದಲ್ಲಿರುವಂಥ ಒಬ್ಬ ಹೆಣ್ಣು ಮಗಳು ಅಭ್ಯಾಸ ಮಾಡ್ತಾಳೆ. 21-25 ವರ್ಷ ಆಯ್ತು, ಲಗ್ನ ಆಗ್ತದೆ. ಪ್ರಯತ್ನ ಮಾಡಿ ಎಲ್ಲ ಜನರು ಸೇವಾ ಮಾಡ್ತಾಳೆ, ಶಾಸಕಿ ಆಗ್ತಾಳೆ. ಶಾಸಕಿಯಾಗಿ ಎಲ್ಲ ಸೇವೆ ಮಾಡ್ತಾಳೆ. ಅವಾಗ ಏನಾಯ್ತಂದ್ರೆ ಮುಂದೆ ಆಕಿನ ಗಂಡ ಸತ್ತು ಹೋಗ್ತಾಳೆ. ಶಾಸಕಿ ಆದ ನಂತರ ಗಂಡ ಸತ್ತು ಹೋಗ್ತಾಳೆ. ಪುನಃ ಪ್ರಯತ್ನ ಮಾಡಿ ದೇವರ ಮೇಲೆ ಭಕ್ತಿ ಇಟ್ಟು ಧ್ಯಾನ ಮಾಡಿ ಮತ್ತೆ ಮುಂದೆ ಕಾರ್ಯ ಮಾಡಿದಾಗ ಮಂತ್ರಿ ಆತಾಳಕಿ. ಮಂತ್ರಿ ಆದಾಗ ಇದ್ದೊಬ್ಬಿರ್ತಕ್ಕಂಥ ಮಗನೂ ಸತ್ತು ಹೋದ. ಮಗ ಸತ್ತು ಹೋದಾಗ ಡಿಪ್ರೆಷನ್ ಆತಾಳಕಿ. ಆ ಹೆಣ್ಮಕ್ಳು ಡಿಪ್ರೆಷನ್ ಆತನ, ನನ್ನ ಗಂಡ ಸತ್ತನು, ಮಗ ಸತ್ತನು, ನಾನು ಮಂತ್ರಿ ಆದ್ರೆ ಏನು ಫಲ, ನಾನು ಏನು ಮಾಡಲಿ ತಿಳ್ಕೊಂಡು ಮನ್ಯಾಗ ಮೂಲ್ಯಾಗ ಹೋಗಿ ಕುಂತ ಗಳ ಅಳದಿರ್ತಾಳೆ. ಆ ಸಂದರ್ಭದಲ್ಲಿ ಬ್ರಹ್ಮಕುಮಾರಿ ಆಶ್ರಮದವರು ಆಕೆಯ ಹತ್ತಿರ ಹೋಗಿ ಆಕೆಗೆ ಸಾಂತ್ವನ ಹೇಳಿ, ಈ ಜೀವನದಲ್ಲಿ ಮನುಷ್ಯನಿಗೆ ಕಷ್ಟ ಬರಲಾರ್ದು ಯಾರಿಗೆ ಬರ್ತದವ, ಈ ಧೈರ್ಯದಿಂದ ಜೀವನವನ್ನು ಸಾಗಿಸುವಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ. ಬ್ರಹ್ಮಕುಮಾರಿ ಆಶ್ರಮದಲ್ಲಿದ್ದು ಸಾಂತ್ವನವನ್ನು ಪಡೆದು, ಮನಸ್ಸಿಗೆ ಶಾಂತಿಯನ್ನು ಪಡೆದು, ಉನ್ನತ ಅಭ್ಯಾಸವನ್ನು ಮಾಡಿ ಎತ್ತರಕ್ಕೆ ಹೋಗಿ ಸಮಾಜದಲ್ಲಿ ಸೇವೆಯನ್ನು ಮಾಡಿದಾಗ ಅಂತಹ ದಲಿತ ಮಹಿಳೆಯನ್ನು ಗುರುತಿಸಿ ನಮ್ಮ ನರೇಂದ್ರ ಮೋದಿಯವರು ದ್ರೌಪದಿ ಮುರ್ಮು ಅವರಿಗೆ ರಾಷ್ಟ್ರಪತಿ ಮಾಡಿದ್ದಾರೆ. ರಾಷ್ಟ್ರಪತಿಗಳು, ಆ ಹೆಣ್ಣು ಮಗಳೇ ರಾಷ್ಟ್ರಪತಿಯಾಗಳು. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ, ಯವ್ವ ನಿಮ್ಮ ಜೀವನದಲ್ಲಿಯೂ ಕಷ್ಟಗಳು ಭಾಳ ಬರ್ತಾವ. ಯಾರಾದರೂ ಹೆಣ್ಮಕ್ಳು ನಿಮ್ಗೆ ಅತ್ತಿ ಮಾವ ಯಾರಾದ್ರೂ ಬೈದ್ರಂದ್ರೆ ಹಗ್ಗ ಮಾತ್ರ ಹಿಡಿಬೇಡ್ರಿ. ಕೈದಾಗ ಹಾರ್ಕೊಂಡು ಮುಗ್ತಾರೆ, ವಿಭೂತಿ ಹಿಡೀರಿ. ಹತ್ತಿರ ವಿಭೂತಿ ನೀವು ಏಟು ಬೈತಾಳೆ ಬೈಲಿ, ಇದು ಅಂತ ತಿಳ್ಕೊಂಡ್ರಿ. ಅತ್ತಿ ನಿಮಗೆ ಏಟು ಕಷ್ಟಪಟ್ರು ನೀವು ಸಸಿ ಅಂದ್ರೆ ಬಯಸ್ಕೊಂಡ್ರಲ್ಲ, ಅತ್ತಿದ ಆಯುಷ್ಯ ತೆಳಕ್ಕೆ ಹೋಗ್ತದ, ನಿಮ್ಮ ಆಯುಷ್ಯ ಮ್ಯಾಕಿರ್ತದೆ. ಅದಕ್ಕಾಗಿ ಏನೇ ಕಷ್ಟ ಬಂದ್ರೂ ಕೂಡ, ಯಾಕಂದ್ರೆ ಜೀವನದಲ್ಲಿ ಸುಖ ದುಃಖ ಭಾಳ ಇರ್ತವೆ. ಏನೇ ಕಷ್ಟ ಬಂದರೂ ಕೂಡ ತಾಯಂದಿರಿಗೆ ತಾಳ್ಮೆ ಶಕ್ತಿನೂ ಭಾಳ ಇರ್ತದೆ, ಭಾಳ ಮತ್ತು ಅಂಜತಾರನವರು ಭಾಳ. ಅದಕ್ಕಾಗಿ ಆತ್ಮವಿಶ್ವಾಸದಿಂದ ಜೀವನವನ್ನು ಸಾಗಿಸ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ ಏನು ವ್ಯತ್ಯಾಸ? ನಮ್ಮ ಮನ್ಯಾಗ ಕಬೂತರವ, ನಾವು ಬಂದು ಕೂಡಿ ಹೊಸ ಓಡಿ ಬರ್ತಾವ್ರಿ, ಹರ್ಕೊಂಡು ಮುತ್ತವ್ರು ಬಂದ್ರೆ ನಮಗೆ ಕುಸುಬಿ ಹಾಕ್ತಾರೆ. ಪ್ರಾಣಿಗಳಿಗೆ ಭಾಳ ಮಾಯ ಮಾಡ್ತಾರೆ. 1-2 ಗಿಳಿ ತಂದ ನಮ್ಮ ಮಲ್ಲಿನ ನಾವಿನ್ನ ಚಡಿ ಕಟ್ಟಿ ಯಾರಲ್ಲ ಚೈ ಚೀರ್ತಿರ್ತಾವೆ, ಹಾಕ್ತಾರೆ ನಮಗೆ ಶೇಂಗಾ ಬೀಜ. ಅಂದ್ರೆ ಅಷ್ಟೊಂದು ಒಳ್ಳೆಯ ಆಧ್ಯಾತ್ಮದ ಜೀವನ ಅವ್ರ ಬಳಿ ನಾಲೆಜ್ ಇರಲ್ಲ, ಜ್ಞಾನ ಶಕ್ತಿ ಇಲ್ಲ. ಆದರೂ ಕೂಡ ಪ್ರಾಣಿಗಳಲ್ಲಿ ಭಾಳ ಪ್ರೀತಿ ಭಕ್ತಿ ಇರ್ತದೆ. ಆ ಅನುಭವಿಗಳು ಕೇಳ್ತಾ ಇದ್ದಾರೆ. ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೂ ಏನು ವ್ಯತ್ಯಾಸಪ್ಪ? ಅವ್ರನ್ನೂ ಉಸಿರಾಟ ಆಡ್ತಾವ, ಅವ್ರನ್ನ ಆಹಾರ ಮಾಡ್ತಾವ, ಅವನು ತಿಂತವ, ಮಕ್ಕಳು ಹೇಳ್ತಾವೆ. ಏನು ವ್ಯತ್ಯಾಸ? ಅದಕ್ಕಾಗಿ ಸಂಸ್ಕೃತಕಾರ ಭಾಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾನೆ, ಆಹಾರ ನಿದ್ರ ಭಯಮೈತು ನಂಚ
ಸಾಮಾನ್ಯಮೇತತ್ ಪಶುವಿರ್ನರಾಣಾಂ ಜ್ಞಾನಮಿತೇಚಂ ಅಧಿಕೋ ವಿಶೇಷ ಜ್ಞಾನೇನ ಹೀನಃ ಪಶುಭಿಸ್ತಮಾನಃ ಪಶುಭಿಸ್ತಮ. ಇದರ ಅರ್ಥ ಏನಂದ್ರೆ, ಆಹಾರ ನಾವು ಊಟ ಮಾಡ್ತೇವೆ, ಪ್ರಾಣಿಯೂ ಊಟ ಮಾಡ್ತಾ ಇದ್ದಾವೆ. ನಾವು ನಿದ್ರೆ ಮಾಡ್ತೇವೆ, ಅವರು ನಿದ್ರೆ ಮಾಡ್ತಾ ಇದ್ದಾವೆ. ನೀವು ಮಕ್ಕಳು ಹಿಡಿತೀರಿ, ಅವ್ರನ್ನೂ ಮಕ್ಕಳು ಹಿಡಿತಾವೆ. ಆದರೆ ಒಂದು ವಿಶೇಷತೆ ನಿಮ್ಮಲ್ಲದ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಸಮಯ ಪ್ರಜ್ಞೆ ಅನ್ನುವಂಥ ವಿಶೇಷವಾದಂಥ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಮಾನವರಿಗಿದೆ ಎನ್ನುವಂಥ ಮಾತನ್ನು ಸಂಸ್ಕೃತಕಾರ ಹೇಳ್ತಾ ಇದ್ದಾರೆ. ಮಾನವೀಯತೆ ನಮ್ಮಲ್ಲಿರಬೇಕು. ಅದು ಇರದೇ ಇದ್ದರೆ ಹೆಂಗಾಗ್ತದೆ ಅಂದ್ರೆ, ನಿಮ್ಮ ಊರಾಗ ದೊಡ್ಡ ಗೌಡ್ರು ವಯಸ್ಸಾದಂಥವ್ರು ಜಗನ್ನಾಥ ಪಾಟೀಲ್ ಅಂತ ಏನೋ 25 ವರ್ಷ ಇರ್ತಾರೆ. ಅವ್ರು ಏನು ಚಿಂತೆ ಮಾಡಬೇಡಿ. ದೊಡ್ಡ ಗೌಡ್ರು ಯಾರಾದ್ರೂ ಸತ್ತರೆ ಏನು ಮಾಡ್ತೀರಿ? ಅವ್ರಿಗೆ ಸರಿಯಾಗಿ ಕುರ್ಚಿ ಹಾಕಿ ಹೊಸ ಬಟ್ಟೆ ಹಾಕ್ತೀರಿ, ಹೊಸ ಅಂಗಿ, ಹೊಸ ದೋತ್ರ, ಹೊಸ ರುಮಾಲ್ ಸುತ್ತೀರಿ, ಸುಂದರವಾದಂಥ ಹಾರ ಹಾಕ್ತೀರಿ, ಹಣಿಗೆ ಏನು ಹಾಕ್ತೀರಿ? ಒಂದು ರೊಕ್ಕ ನೋಟಿನ ಬಂದಿ ಹಾಕ್ತೀರಿ, ಎಲ್ಲ ಹಾಕ್ತೀರಿ. ಎಲ್ಲ ಇದ್ದಾಗ ಎಲ್ಲ ಜನ ಬಂದು ಹಲಿಗೆ ಬಾರಿಸ್ಕೊಂಡು ಬಂದು ಹೂವೇನಾರು ಹಾಕ್ತಾರೆ. ಊರಾಗ ಕುಂತಿರ್ತಕ್ಕಂಥ ಒಬ್ಬ ಮುದುಕಿ ಅಂತಾಳೆ, ಮುದುಕಿ ಸಾಮಾನ್ಯವಾಗಿರುವಂಥ ಒಬ್ಬ ವಯಸ್ಸಾದಂಥ ಮುದುಕಿ ಅಂತಾಳೆ, ಏನವ ನಮ್ಮ ಗೌಡ ಸಾಕ್ಷಾತ್ ಕುಂತಾನಲ್ಲ. ಯಾರಂತಾರೆ? ಮುದುಕಿ. ಸಾಕ್ಷಾತ್ ಎಲ್ಲ ಇರ್ತದೆ, ಮೂಗ, ಕಣ್ಣ, ಕಿವಿ, ನಾಲಿಗೆ, ಕೈದಾಗ ಉಂಗುರ, ಅದು ಕಡೆಗೆ ತಗೋತಾರೆ, ಕಡೆಗೆ ಒಳಗೆ ಹಾಕೊಂಬಂದು ಎಲ್ಲ ಅದಲ್ಲ ಅಂತ ಮುದುಕಿ ಅಂತಾರೆ. ಅದನ್ನು ಕೂಡ ಅವ್ನಿಗೆ ಮನುಷ್ಯ ಅಂತಾರೆ. ನೀವು ಮನುಷ್ಯ ಅನ್ನೋದು ಸತ್ತ ಮ್ಯಾಗ ಮನುಷ್ಯ ಅನ್ನೋದು ಯಾಕೆ? ಏನೆಲ್ಲ ವಸ್ತುಗಳಿದ್ರೂ ಕೂಡ ಒಂದೇ ಒಂದು ವಸ್ತು ಆ ಗೌಡನಲ್ಲಿರುವುದು ಯಾವುದಂದ್ರೆ ಉಸಿರಾಟ, ಪ್ರಾಣವಾಯು ಎನ್ನುವಂಥ ಒಂದೇ ವಸ್ತು ಇಲ್ಲದ ಸಲುವಾಗಿ ಅವನಿಗೆ ಹೆಣ ಅಂತ ಹೆಂಗೆ ಕರೀತಾ ಇದ್ದಾರಲ್ಲ, ಅದೇ ರೀತಿಯಾಗಿ ನೀವು ಮನುಷ್ಯ ವಸ್ತ್ರ, ಆಭರಣ, ವೈಡೂರ್ಯ, ಹೆಂಡತಿ, ಮಕ್ಕಳು, ಹೊಲ, ಮನಿ, ಹತ್ತಂತಸ್ತಿನ ಬಿಲ್ಡಿಂಗ್, ಒಂದೊಂದು ಕುಂಟಾಲ್ ಬಂಗಾರ ನಿಮ್ಮಲ್ಲಿರಲಿ, ಏನೆಲ್ಲ ಇದ್ರೂ ಕೂಡ ನಿಮ್ಮಲ್ಲಿ ಮಾನವೀಯತೆ ಎನ್ನುವಂಥ ಒಂದೇ ಒಂದು ಅಂಶ ಇರೋದಿದ್ರೆ ಜೀವಂತ ಹೆಣಗಳಾಗ್ತದೆ ಎನ್ನುವಂಥ ಮಾತನ್ನು ಅನುಭಾವಿಗಳು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕೆನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀರಿ. ಊರಾಗ ನೀವೆಲ್ಲ ವಾಸ ಮಾಡ್ತೀರಿ. ಸಾಮಾನ್ಯವಾಗಿ ಹಳ್ಳಿಯಾಗ, ಸಿಟ್ಟಾಗ ಎಲ್ಲ ನಡೀತದೆ. ರಾಜಕೀಯ ಜನರು ಭಾಳ ಚಂದ ತಿಳ್ಕೊಬೇಕದು. ಅಂದ್ರೆ ಇವ್ರು ಹಂಗಿಲ್ಲ ರೀ, ಬೇರೆಯವ್ರು ಇರ್ತಾರೆ ಕೆಲವು. ಲಕ್ಷ ಕೊಟ್ಟು ಕೇಳ್ರಿ. ಏನಾಗ್ತದಂದ್ರೆ ಒಂದು ಸಣ್ಣ ಉದಾಹರಣೆ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಅಲೆಕ್ಸಾಂಡರ್ ಎನ್ನುವಂಥ ಶ್ರೇಷ್ಠ ಸಾಹಿತಿ ಹಿಂಗೆ ಕುಂತಿರ್ತಾನೆ ಕುರ್ಜಿ ಮ್ಯಾಗ, ಪೇಪರ್ ಓದ್ಕೋತ ಕುಂತಿರ್ತಾನೆ. ಒಬ್ಬ ದಡ 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 ಬಂದು ಒಬ್ಬ ವ್ಯಕ್ತಿ ಬರ್ತಾನೆ. ಏನಂತಾನಂದ್ರೆ, ಸರ್ ದಮ್ ಬಿಡ್ತಿರ್ತಾರೆ ಅವು ಬಂದ ಹುಡುಗ. ಇವು ಪೇಪರ್ ಓದ್ತಿರ್ತಾರೆ. ಅಲೆಕ್ಸಾಂಡರ್ನ ಗುರುಗಳಾಗಿರ್ತಕ್ಕಂಥ ಅರಿಸ್ಟಾಟಲ್ ಪೇಪರ್ ಓದ್ತಿರ್ತಾರೆ. ಆ ಹುಡುಗ ಬರ್ತಾನೆ, ಸರ್ ಯಾಕಪ್ಪ ಈಟ್ಯಾಗ ಗಡ್ಬಡ್ಬಾರ್ದು ಏನಂದು? ಇಲ್ರಿ, ಒಂದು ಮಾತು ಹೇಳಪ್ಪ, ನೀವು ಲಕ್ಷ ಕೊಟ್ಟು ಕೇಳ್ರಿ, ಒಂದು ಮಾತು ಹೇಳತ್ರಿ. ಏನು ಮಾತು ಹೇಳಬೇಕು ಅಂತ ಇಂಪಾರ್ಟೆಂಟ್? ಇಲ್ರಿ, ಒಂದು ಭಾಳ ಮಾತು ನಿಮಗೊಬ್ಬರು ಅಲ್ಲಿ ನಿಂದ ಮಾಡತ್ತಾರೆ ರೀ, ಭಾಳ ಬೈಲತ್ತಾರೆ, ನಿಂದ ಮಾಡತ್ತಾರೆ, ನಿಂದ ಮಾಡತ್ತಾರೆ. ಅವಾಗ ಅವ್ನು ಕೇಳ್ತಾನೆ ಅರಿಸ್ಟಾಟಲ್, ದಿಸ್ ಈಸ್ ಟ್ರುತ್. ಅವರೇನು ನಿಂದ ಮಾಡತ್ತಾರಲ್ಲ ಅದು ಸತ್ಯದೇನು? ಅದು ಸತ್ಯ ನಿಲ್ರಿ, ಅಲ್ಲಿ ಮಾತಾಡತ್ತೀರಿ ಗಿಡತೇಳಕ್ಕೆ ಅಂತ ಅದು ಹೋಲ್ಬಿಡು. ಮತ್ತು ನೀ ಏನು ಬಂದು ಹೇಳಬೇಕಂತ ನನಗೆ, ಅದರಿಂದ ನಿನಗೇನಾದರೂ ಫಾಯ್ದಾ ಇದನಪ್ಪ, ಫಲ ಅದೇನು? ನನಗೆ ಅದರಿಂದ ಏನೇ ಇಲ್ಲರಿ, ಯಾರೋ ಅಲ್ಲದಿದ್ರು ಬಂದು ಹೇಳ್ಬೇಕಂತ ಅದು ಬಿಡು. ನನಗಾದರೂ ಏನಾದರೂ ಫಲ ಅದೇನು? ನಿಮಗೂ ಏನಿಲ್ಲ, ಬರೀ ನಿಂದಾನೆ. ನಿನಗೂ ಫಲ ಇಲ್ಲ, ಫಾಯ್ದಾ ಇಲ್ಲ, ನನಗೂ ಫಾಯ್ದಾ ಇಲ್ಲ, ಯಾಕೆ ಹೇಳ್ತಿ? ಎದ್ದು ಹೋಗಂತ ತಿಳ್ಕೊಂಡು ಕಳಿಸ್ಬೇಕು. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಮಾಜದಲ್ಲಿ ಅನೇಕ ಜನ ದೊಡ್ಡ ವ್ಯಕ್ತಿಗಳಿಗೆ ಕಿವಿ ಏನೋ ತಾಂಬಿಡ್ತದೆ, ಹಿತಾಳಿದಿರ್ತದೆ. ಕಿವಿ ಹಿತಾಳಿದಿರ್ತದೆ. ಅದಕ್ಕಾಗಿ ಯಾರೂ ನೀವು ಕಿವಿ ಹಿತಾಳಿದು ಮಾಡ್ಕೋಬೇಡ್ರಿ, ಕಿವಿ ವಜ್ರದ ಮಾಡ್ಕೋರಿ. ಹಾರ್ಕೊಂಡು ಮುಚ್ಚಾರ, ಆಶೀರ್ವಾದ ಇಟ್ಕೋರಿ ಭದ್ರವಾಗಿ. ಯಾರೇ ಏನಂದ್ರೂ ಕೂಡ ಬೈದವರನ್ನು ಬಂಧುಗಳೆಂಬೆ ಎನ್ನುವಂಥ ತತ್ವದಿಂದಿರ್ರಿ. ಯಾಕೆಂದ್ರೆ ಯಾರೇ ಏನೇ ಬೈದ್ರೂ ಕೂಡ ನಿಮ್ಮ ಆಯುಷ್ಯ ಹೆಚ್ಚೇ ಆಗ್ತಾಯಿದೆ, ಕಡಿಮೆ ಆಗೋದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತೀರಂದ್ರೆ, ಮನ್ಯಾಗ ಅವರೇ ಅನ್ನ ಮಾಡ್ತೀರಿ ನೀವು ರಾತ್ರಿ. ಈಗ ಫ್ರಿಜ್ ಬಂದವು. ಹಿಂದಿನ ಕಾಲಕ್ಕೆ ಫ್ರಿಜ್ ಇರ್ತಿದ್ದಿಲ್ಲ. ಅನ್ನ ಮಾಡಿ ಗಡಿಗೆದಾಗ ಮುಚ್ಚಿಡ್ತೀರಿ, ತೆಳಗೆ ಸ್ವಲ್ಪ ಬೆಂಕಿ ಇರ್ತದೆ. ಒಂದು ಮುಂಜಾನೆ 12 ಆಗ್ತದೆ, 1 ಆಗ್ತದೆ, 2, 3ಕ್ಕೆ ಅದು ಅನ್ನ ನೋಡಿದಾಗ ಏನಾಗ್ತದೆ? ರಾತ್ರಿ ಮಾಡಿದ ಅನ್ನ ಒಂದೊಂದು ಸಲ ಹಳಸಿ ಬರ್ತದಿಲ್ಲ ಅನ್ನ. ಹಳಸಿ ಹೋಗಿದ ಅನ್ನ ಉಂಡ್ರಿ ಅಂದ್ರೆ ಏನಾಗ್ತದೆ? ಹೊಟ್ಟೆ ಕೆಟ್ಟು ಹೋಗ್ತದೆ. ಹಳಸಿದ ಅನ್ನ ಉಂಡ್ರೆ ಹೊಟ್ಟೆ ಕೆಡ್ತದ. ಹಳಸಿದ ಮಾತು ತಲೆಗಿಟ್ರು ತಲೆ ಕೆಡ್ತದೆ. ಯಾರೋ ಯಾವಾಗೋ ಒಂದು ಸಂದರ್ಭ ಬೈದಿರ್ತಾರೆ, ಅವ್ನ ಮಗ ಹೇಳ್ತಾನಪ್ಪ, ಮಗ ನಮ್ಗೆ ಒಯ್ದಾನ, ಅವ್ನ ಮನೆಗೆ ಹೋಗ್ಬೇಡ ನಾವು.
ಇಂಥ ಭಾವನೆ ನಾವೆಲ್ಲರೂ ಕೂಡ ಆತ್ಮೀಯತೆಯಿಂದ ಶ್ರದ್ಧೆ ಸುಖ ಶಾಂತಿಯಿಂದ ಬಾಳಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಅಭಿಷೇಕ್ ರೆಡ್ಡಿ ಅವರು ಬಂದಾರ. ಅವರು ನಿಮ್ಗೆ ಉದ್ಘಾಟಕರಾಗಿ ಬರಬೇಕು ಅಂತ ನಮ್ಮ ಬಸವ ಡ್ರೈವರ್ ಇವ್ರು ಹೇಳ್ದೆ. ನನ್ನ ಹೆಸರೇ ನಮ್ಮ ಅಪ್ಪನಂತ ಕೇಳಿದ್ರು ಅವರು. ಇಲ್ಲರಿ, ನಿಮ್ಮ ಅಪ್ಪಂದಿಲ್ಲ, ನಿಮ್ಮದೇ ಹೆಸರು ಹಾಕಿದ್ರು. ಯಾಕೆ ಹಾಕಿದೆ ಅಂದರೆ ಜ್ಞಾನಕ್ಕೆ ಹಿರಿದು ಕಿರಿದು ಅನ್ನುವಂಥ ಭೇದ ಇಲ್ಲ. ಜ್ಞಾನಕ್ಕೆ ಹಿರಿದು ಕಿರಿದು ವಯಸ್ಸಿನ ಭೇದ ಇಲ್ಲ. ಅವ್ರು ಹೆಂಗಂದ್ರೆ ಹಾರ್ಕೂಡ ಮಠದ ಮೇಲೆ ಏಕನಿಷ್ಠೆಯುಳ್ಳವರಾಗಿದ್ದಾರೆ. ಮತ್ತು ಹಾರ್ಟಿಕಲ್ಚರ್ ಅವ್ರು ಬಂದ ಮೇಲೆ ಅವರ ಹೊರದಲ್ಲಿ 1,000 ಗಿಡ ಮಾವಿನ ಗಿಡ ಮತ್ತು ಲಿಂಬಿ ಗಿಡ ಹಚ್ಚಾರೆ. 1000 ಗಿಡ ಅಷ್ಟೇ ಅಲ್ಲ, ಒಂದು ತಿಂಗಳದಾಗ 10 ಸಲ ಹಾರ್ಕೂಡ ಮಠಕ್ಕೆ ನಮ್ಮ ಮಾವಿನಕಾಯಿ ಅಂದ್ರೆ ಭಾಳ ಖಾಯಸ. ಡಾಕ್ಟ್ರ್ ಭಾಳ ತಿನ್ಬೇಡ್ರಿ, ಶುಗರ್ ಜರ್ಜರ ಬಂದದ್ದು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಒಂದೇ ದಿನ ಅಂತ. ಹೀಗೆ ತಿಂದು ಕೂಡಲೇ ಮತ್ತು ನೆನಪೇ ಆಗ್ತದೆ, ಮತ್ತು ಬರ್ದೇ ಅವ್ರ ಕಾಯಿ ಬರ್ತವೆ ಹಾರ್ಕೂಡ ಮಠಕ್ಕೆ. ಆ ದಿಶೆಯಲ್ಲಿ ಒಳ್ಳೆ ಹಾರ್ಟಿಕಲ್ಚರ್ ಮಾಡಿದ್ದಾರೆ. 100 ಎಕರೆ ಅವರು ಕಬ್ಬನ್ನು ಬೆಳೀತಾ ಇದ್ದಾರೆ. ಅವ್ರು ಎತ್ತರ ಮಟ್ಟಕ್ಕೆ ಇನ್ನೂ ಬೆಳೀಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆ ದೇಶಮುಖರ ಮನೆತನದ ಬಗ್ಗೆ ಬಂದಾಗ ಒಂದು ಮಾತು ಬರ್ತದೆ. ಅವ್ರು ಹೇಳಿದ್ರು, ಆ ದೇಶಮುಖರ ಮನೆತನದಲ್ಲಿ ಬಸವರಾಜಪ್ಪ ದೇಶಮುಖ ಎನ್ನುವಂಥವ್ರು ಬಹಳ ಅನುಭವಿ ಸ್ವಾತಂತ್ರ್ಯ ಹೋರಾಟಗಾರರು. ಅವ್ರಿಗೆ ಒಬ್ಬ ಮಗ ಹುಟ್ಟಿದ್ದ. ಅವನ ಹೆಸರು ಅಮೃತ್ ರೆಡ್ಡಿ ಎನ್ನುವಂಥ ಮಗ ಹುಟ್ಟಿದಾಗ 5 ವರ್ಷದ ಮಗ ಆಗ್ತದೆ. 5 ವರ್ಷದ ಮಗ ಆದಾಗ ಕಾಯಿಲೆ ಬಂದು ಆ ಮಗು ಸತ್ತು ಹೋದಾಗ ಹಾರ್ಕೊಂಡು ಮುಟ್ಟಿಯವ್ರು ತೀರ್ಥ ಹಾಕಬೇಕಂತ ತಿಳ್ಕೊಂಡು ಮಗು ಸತ್ತಿರ್ತದೆ. ಆ ತೀರ್ಥ ಒಯ್ದು ಬಾಯ್ದಾಗ ಹಾಕಿರ್ತಾರೆ. ಆ ತೀರ್ಥ ನುಂಗಿ ಮಗ ಜೀವ ಬಿಡ್ತದೆ. ತೀರ್ಥ ನುಂಗ್ತದೆ. ಅವಾಗ ಬಸವರಾಜಪ್ಪ ದೇಶಮುಖರಿಗೆ ಮತ್ತು ದೇವೇಂದ್ರಪ್ಪ ದೇಶಮುಖಿಯವ್ರಿಗೆ ಅವ್ರಿಗೆ ಭಾಳ ಚಿಂತೆ ಆಗ್ತದೆ. ಅವರೆಲ್ಲ ಹಾರ್ಕೊಂಡು ಮುತ್ತವ್ರು ಹಿಂದೆ ಬರ್ತಾರೆ. ಮುತ್ತವ್ರು ಎಲ್ಲಿ ಹೋದ್ರೆ ಅವ್ರು ಹಿಂದೆ 15 ಜನ ಇರ್ತಾರೆ. ಬಸವರಾಜಪ್ಪ ದೇಶಮುಖ ಹೇಳ್ತಾರೆ, ಯಪ್ಪ ನಮಗೆ ಸಂಸಾರ ಸಾಕ್ರಿ. ಇವ್ರು ಹೇಳ್ತಾರೆ ನೋಡಿ, ನಮ್ಮ ಸಂಸಾರ ಸಾಕು, ನಮ್ಮ ತೀರ್ಸಿ ಎಕರೆ ಜಮೀನ ನೀವೇ ತೋರಿ ಮಠಕ್ಕೆ ಬರ್ಕೋರಿ. ನಾವು ನಿಮ್ಮ ಹಿಂದೆ ಇರ್ತೇವೆ, ನಿಮ್ಮ ಮಠದಾಗ ಇರ್ತೇವೆ. ನಮ್ಮ ಹಿಂದೆ ಮಗ ಸತ್ತಾನೆ ಸಾಕ್ರಿ, ನಾವು ಇನ್ನು ಜೀವನ ಮಾಡೋದು ತಿಳ್ಕೊಂಡು 15 ದಿನ ಅವ್ರು ಹಿಂದಿರ್ತಾರೆ. ನಡೆಯೋದ ಘಟನೆ. ಆಗ ಹಾರ್ಕುಡು ಮುಕ್ತಿಯವರು ಪೂಜಾಕ್ಕೆ ಕುಂತಾಗ ಆ ಬಸವರಾಜಪ್ಪ ದೇಶಮುಖರಿಗೆ ಕರೆದು 15 ದಿನ ಆಗ್ತದ, ಬಾರಪ್ಪ ಬಸವರಾಜಪ್ಪ ದೇಶಮುಖ ಅಂತ ತರಿಮ್ಯಾಗ ಕೈ ಇಟ್ಟು ಪಾದ ಇಟ್ಟು ಚನ್ನಬಸವ ಶಿವಯೋಗಿಗಳವರು ಅವ್ರಿಗೆ ಏನು ಮಾಡ್ತಾರಂದ್ರೆ, ಯಾರಿಗೆ ಬಸವರಾಜಪ್ಪ ದೇಶಮುಖರು ಅವ್ರಿಗೆ 5 ಸೇಬು ಹಣ್ಣುಗಳನ್ನು ಕೊಡ್ತಾರೆ. 5 ಸೇಬು ಹಣ್ಣು ಕೊಟ್ಟಾಗ ಮುಂದೆ ಬಸವರಾಜಪ್ಪ ದೇಶಮುಖರಿಗೆ 5 ಜನ ಮಕ್ಕಳಾಗ್ತಾರೆ. 5 ಜನ ಮಕ್ಕಳಾದ್ರೆ ಅವ್ರ ಆಶೀರ್ವಾದದಿಂದ ಇಬ್ಬರು ಬಂದಾರ. ನಮ್ಮ ಶರಣಗೋಪಾಲ್ ರೆಡ್ಡಿ ದೇಶಮುಖರು ಹಿರಿ ಮಗ ಎದ್ದಿಂದ್ರಿ ಸರ್. ಶರಣಗೋಪಾಲ್ ರೆಡ್ಡಿ ದೇಶಮುಖರವ್ರ ಹಿರಿ ಮಗ. ಇವ್ರ ನಂತರ ಶಿವಕುಮಾರ್ ರೆಡ್ಡಿ ದೇಶಮುಖ್ ಬಂದಾರ ಎದ್ದಿಂದ್ರಿ. ಶಿವಕುಮಾರ್ ರೆಡ್ಡಿ ದೇಶಮುಖ್ MB ಮರಮಕಲ್ ಅಂತೇಳಿ ಅವ್ರು ಮೈಸೂರದಾಗ ಇರ್ತಾರೆ. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಸಂಪಾದಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಮತ್ತು ಫೇಮಸ್ ಡಾಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ವಿಜಯಲಕ್ಷ್ಮಿ, ಡಾಕ್ಟರ್ ಶಶಿಕಲಾ ಅವರು ಉಪನ್ಯಾಸಕಿಯಾಗಿ ಸೇವೆ ಮಾಡ್ತಾರೆ. 5 ಜನ ಮಕ್ಕಳು ಅವ್ರ ಆಶೀರ್ವಾದದಿಂದ ಹುಡ್ತಾವ. ಇವರು ದೇಶಮುಖರ ಮನೆತನ ಹೆಂಗದ ಅಂತಂದ್ರೆ, ದಿನ ನೀವೇನು ಉಸಿರಾಟ ಆಡ್ತೀರಿ ನೋಡ್ರಿ, ಏನು ಉಸಿರಾಟ ಎಷ್ಟು ಸಲ ಆಡ್ತೀರಿ ಅಷ್ಟು ಸಲ ಹಾರ್ಕೊಂಡು ಮುಗ್ದವರಿಗೆ ನೆನೆಸ್ತಾರೆ. ಅಷ್ಟು ಸಲ ಹಾರ್ಕೊಂಡು ಮುಗ್ದವ್ರಿಗೆ ಒಂದು ಘಟನೆ ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದು ಸಲ ಏನಾಯ್ತು, ಈಗ ಒಂದು 5-6 ವರ್ಷದ ಹಿಂದೆ ಇದೇ ಗೋಪಿಕಾದೇವಿ ದೇಶಮುಖರು ಅವ್ರೇನು ಅವ್ರು ಕುಂತಾರಲ್ಲ ಗೋಪಿಕಾದೇವಿ ದೇಶಮುಖರು, ಅವರು ಸಾಮಾನ್ಯ ಮಹಿಳೆ ಅಲ್ಲ. ಅವ್ರ ಬಗ್ಗೆ ಹೇಳಬೇಕಾದ್ರೆ ನಾವು ಅವ್ರ ಮನ್ಯಾಗ 3 ವರ್ಷ ಇದ್ದೆವು. 8ನೇ 9ನೇ 10ನೇ ಕ್ಲಾಸ್ ಅವ್ರ ಮನೆಯಾಗಿದ್ದು. ಅವ್ರು ನಮಗೆ ಹ್ಯಾಂಗೆ ನೋಡ್ಕೊಂಡ್ರೆ ನಮ್ಮ ತಾಯಿಗಿನ್ನ ಹೆಚ್ಚಿನ ರೂಪದಲ್ಲಿ ನಮ್ಗೆ ಅವ್ರು ನೋಡ್ಕೊಂಡ. ನನಗೊಂದು ಸಲ ಟಾನ್ಸಿಲ್ ಆಪ್ರೇಷನ್ ಆಯಿತು. 82ನೇ ಇಸ್ವಿದಾಗ ಟಾನ್ಸಿಲ್ ಆಪ್ರೇಷನ್ TI ಪಾಟೀಲ್ ಮಾಡಿದ್ರು. ನಮ್ಮ ಮನ್ಯಾಗ ತಾಯಿಯವರಿಗೆ ಯಾರಿಗೆ ಹೇಳಿದ್ದಿಲ್ಲ. ಅಪ್ಪವ್ರು ಇದ್ದರು, ಭೀಮರಾವ್ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಭಾಳ ಬ್ಯಾನಿ ಆದಾಗ ನುಂಗಲಕ್ಕೆ ಬರ್ತಿದ್ದಿಲ್ಲ, ಜ್ವರ ಬಂದಿವು ಭಾಳ. ಆ ಸಂದರ್ಭದಲ್ಲಿ ಲಕ್ಷ ಕೊಟ್ಟು ಕೇಳ್ರಿ, ಚಮಚ ತೆಗೆದುಕೊಂಡು ಅನ್ನ ಮೆತ್ತಗೆ ಮಾಡಿ ಚಮಚದಿಂದ ನಮಗೆ ಊಟ ಮಾಡಿಸಿದಂಥ ಮಹಾ ತಾಯಿ ಗೋಪಿಕಾದೇವಿ ದೇಶಮುಖರು. ಅಂಥ ಶ್ರೇಷ್ಠ ವ್ಯಕ್ತಿಗಳವರಿದ್ದಾರೆ. ಇವತ್ತು ಅವರ ಗ್ರಂಥ ಇವತ್ತು ಬಿಡುಗಡೆಯಾಗಿದೆ. ನಡೆದ ಘಟನೆ ಹೇಳ್ತೀನಿ. ಒಂದು 5-6 ವರ್ಷದಿಂದ ಅವ್ರಿಗೆ ಒಮ್ಮೆ ದಮ್ ಬಂತು. ರಾತ್ರಿ ಲ್ಯಾಟ್ರಿನ್ ಹೋಗೋಣ ಒಮ್ಮೆ ಲೋ ಬಿ ಪಿ ಆದ ಕೂಡಲೇ ಪೂರಾ ಇದಾಯ್ತು ರೀ ಸರ್. ಎಲ್ಲ ಉಸಿರಾಟ ನಿಂತು. ಅವ್ರ ಮನ್ಯಾಗ ವಿಜಯಲಕ್ಷ್ಮಿ ಡಾಕ್ಟರ್ ಅವ್ರು ನಾಡಿ ಮುಟ್ಟು ನೋಡ್ತಾರೆ, ಎಣ್ಣೆ ಹಾಕಿ ಹೋಗಲ್ಲಪ್ಪ ನಾಡಿ ಬಂದಾಗಿದೆ. ಯಾಕಂದ್ರೆ ಡಾಕ್ಟ್ರಿಗೆ ಗೊತ್ತಾಗ್ತದೆ ನಾಡಿ ಬಂದಾಗದ್ರಿ ಯಾಕೆ ಹೋಗ್ಬಿಟ್ರು ಅಂತೇಳಿ ಡಾಕ್ಟರ್ ವಿಜಯಲಕ್ಷ್ಮಿ ಇವ್ರು ದೇಶಮುಖರು ಹಾಲಿನಾಗ ಹೋದಾಗ ಇವ್ರ ಮಗ ಜ್ಯೋತಿ ಪ್ರಕಾಶ್ ಅಂತಾರೆ. ಅವರು ಹಾರ್ಕೊಂಡು ಮುತ್ತವ್ರ ಆಶೀರ್ವಾದದಿಂದ ಅವ್ರು ಹುಟ್ಟ್ಯಾರ. ಅದನ್ನು ದೊಡ್ಡ ಕಥೆದ ಅವ್ರ ಕತೆ ಹೇಳ್ಬೇಕಾದ್ರೆ ಇಡ್ಬೇಕಾಗ್ತದೆ.
ಆದರೆ ಒಂದು ಮಾತನ್ನು ಹೇಳ್ತೀನಿ, ಅವರಲ್ಲಿ ಹಾಲ್ನಾಗ ಹೋದಾಗ ಅವ್ರ ಮಗ ಜ್ಯೋತಿ ಪ್ರಕಾಶ ಹಾರ್ಕೊಂಡು ಡಾಕ್ಟ್ರು ಸ್ವತಃ ಹೇಳ ವಿಜಯಲಕ್ಷ್ಮಿ ಹೋಗ್ಯದ ಜೀವ ಬಂದಾಗ ಜೀವ ಅಂತ ಡಾಕ್ಟ್ರ್ ಆಕಿನ ಪ್ರಕಾರ ಹೇಳಿದ್ರು. ಅವಾಗ ಜ್ಯೋತಿ ಪ್ರಕಾಶನ ಅವ್ರ ಮಗ ಸಣ್ಣ ಮಗ ಒಳಗೆ ಬಂದು, ಯಪ್ಪ ಚನ್ನಬಸವ ಶಿವಯೋಗಿ ಹಾರ್ಕೂರು ಮುತ್ಯ ನಿನ್ನ ಭಕ್ತರನ್ನ ಉಸಿರಾಟವೇ ನಮ್ದು ಅದ ತಿಳ್ಕೊಂಡು ಕಸ ಒಂದು ಎದೆ ತಿಕ್ಕಿ ಬಾಯ್ದಾಗ ಉಪ್ಪು ಅಂತ ಉಬ್ಬಿದಾಗ ಹೋಗಿದ್ದು ಜೀವ ಬಂದು ಇಲ್ಲಿ ಬಂದು ಕುಂತಾರೆ. ಇದು ಚನ್ನಬಸವ ಶಿವಯೋಗಿಯ ಆಧ್ಯಾತ್ಮದ ದಿವ್ಯ ಶಕ್ತಿ. ಅವ್ರ ಶಕ್ತಿ ಎಲಿತನದ ಅಂದ್ರೆ ಕೇವಲ ಹಾರ್ಕೂರು ಸಮೀಪದಾಗ ಅಷ್ಟೇ ಇಲ್ಲ, ಹಾರ್ಕೂರು ಮುಕ್ತಿಯವ್ರ ದಿವ್ಯ ಶಕ್ತಿ 5 ಕಿಲೋಮೀಟರ್ದಿಂದ 50,000 ಕಿಲೋಮೀಟರ್ವರೆಗೆ ಅವ್ರದ್ದು ಆಶೀರ್ವಾದದ. ಅಮೇರಿಕಾದಾಗ ತೇಜಸ್ವಿನಿ ಅವರು ಅಮೇರಿಕಾದಾಗ ಇರ್ತಾರೆ, ಅಮೇರಿಕಾದಾಗ ಇದ್ದರೂ ಕೂಡ ಅವ್ರು ಹಾರ್ಕೂರು ಮುಚ್ಚವರು ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಅಂತ ಅದ್ಭುತವಾಗಿರುವಂಥ ಆಧ್ಯಾತ್ಮದ ದಿವ್ಯ ಶಕ್ತಿ ಅವರಲ್ಲಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಶರಣು ಸಲ್ಗರ್ ಅವರು ಕ್ರಿಯಾಶೀಲ ಶಾಸಕರಾಗಿ ಹಾರ್ಕೂರು ಮುಕ್ತಿಯವರಿಗಾಗಿ ಅಪಾರವಾಗಿರುವಂಥ ಭಕ್ತಿಯನ್ನಿಟ್ಟು ಕಾರ್ಯವನ್ನು ಮಾಡ್ತಕ್ಕಂಥ ಶಾಸಕರಾರಂದ್ರೆ ಶರಣು ಸಲ್ಗರ್ ಅವರು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂಥ ಸಂದರ್ಭದಲ್ಲಿ SM ಹಿರೇಮಠ ಸರ್ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿವಿ, ಚನ್ನರೇಣುಗ ಬಸವ ಪ್ರಶಸ್ತಿ ಅಂತ. ಈ ಭಾಗದಲ್ಲಿ ಆಚಾರ ವಿಚಾರ ಸಂಪನ್ನರಾಗಿರುವಂಥ ಸಾಹಿತ್ಯಗಳಂದ್ರೆ ನಮ್ಮ SM ಹಿರೇಮಠ ಸರ್ ಅವರು ಎನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ, ಅನೇಕ ಗ್ರಂಥಗಳನ್ನು ಅವರು ಕೂಡ ಬರೆದಿದ್ದಾರೆ. ಶಿವಶರಣೆಯ ಕಬಳಿಮಠ ಅವರು ಒಳ್ಳೆಯ ಆಧ್ಯಾತ್ಮ ಜೀವಿಗಳು, ಒಳ್ಳೆಯ ಪಂಚಾಂಗ ಜ್ಯೋತಿಷ್ಯವನ್ನು ಹೇಳ್ತಾರೆ, ಅವರು ಕೂಡ ಗ್ರಂಥ ಬಿಡುಗಡೆ ಮಾಡಿದ್ದಾರೆ. ಸೌದತ್ತಿಮಠ ಸರ್ ಅವರು ಇಂಥ ವಯಸ್ಸಿನಲ್ಲಿಯೂ ಬಂದು ಉಪನ್ಯಾಸವನ್ನು ನೀಡಿದ್ದಾರೆ. ನಮ್ಮ ಜಗನ್ನಾಥ್ ಪಾಟೀಲ್ ಅವ್ರಿಗೆ ಹೇಳ್ತೇವೆ ನಾವು, ಈ ಕಲ್ಯಾಣದ ಕಾರ್ಯಕ್ರಮ ನಡೆದಂದ್ರೆ ಅವ್ರಿಗೆ ನಾಳೆಗೆ ಹೇಳಿದ್ವಿ, ಅವ ಜಗನ್ನಾಥ್ ಪಾಟೀಲ್ ಓಡಾಡ್ಲತ್ತಂದ್ರೆ ನಮ್ಗೆ ಹೆಂಗೆ ಕಾಣಿಸ್ತಂದ್ರೆ ಹಾರ್ಕೂರು ಥೇರ್ ಓಡಾಡ್ದಂಗೆ ಕಾಣ್ತದೆ ನೋಡ್ರಿ ನಮ್ಗೆ. ಹಾರ್ಕೂರು ಥೇರ್ ಹೆಂಗೆ ಹೋಗ್ತದೆ ನೋಡ್ರಿ, ಹಿಂಗೆ ಉದಿನೇ ಇದ್ರೆ ನಾವು ಅಲ್ಲಿ ಥೇರ್ ಎಳೆಯಂದು ಹೋಗ್ಬೇಕಾದ್ರೆ 100 ಜನ ಪೊಲೀಸರು ಇರ್ತಾರೆ. ಅವ್ರು ಇದ್ರೂ ಕೂಡ ನಮಗೆ ಭದ್ರವಾಗಿ ಥೇರ್ ಎಳೆಯಂಗೆ ಕರ್ಕೊಂಡು ಹೋಗಿ ಬರೋರು ಜಗನ್ನಾಥ್ ಪಾಟೀಲ್. ಅಪಾರವಾಗಿರುವಂಥ ನಿಷ್ಠೆ ಅವ್ರದ್ದು ಚರಿತ್ರೆ ಅಂತ ಹೇಳಬೇಕಾದ್ರೆ ಅದು ಮತ್ತೊಂದು ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ಶಿವರಾಜ್ ನರಶೆಟ್ಟಿ ಅವರು ಭಾಳ ಒಳ್ಳೆಯ ವ್ಯಕ್ತಿಗಳಾಗಿದ್ದಾರೆ. ನಮ್ಮಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಆದಾಗ ಒಂದು 4-5 ವರ್ಷದಿಂದ ನೀರಿನ ಸಮಸ್ಯೆ ಆದಾಗ ಸಾವಿರಾರು ಜನ ಮಠಕ್ಕೆ ಬರ್ತೀವಿ, ಎಲ್ಲ ಬೋರ್ವೆಲ್ ಬಂದಾಗಿವು. ಆ ಸಂದರ್ಭದಲ್ಲಿ 3 ತಿಂಗಳು ತಮ್ಮ ಟ್ಯಾಂಕರ್ದಿಂದ ನೀರು ಸಪ್ಲೈ ಮಾಡಿದಂಥ ಮಹಾ ವ್ಯಕ್ತಿ ಶಿವರಾಜ್ ನರಶೆಟ್ಟಿ ಅವರು. ಅಂಥ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ವೀರಣ್ಣ ಮೂಲ್ಗಿಯವರು ನಮ್ಮ ಕೊಹಿನೂರ ಗ್ರಾಮದ ಚನ್ನಮಲ್ಲೇಶ್ವರ ದೇವಸ್ಥಾನ ಅಧ್ಯಕ್ಷರಾಗಿದ್ದಾರೆ. ಸಂಜೀವ್ ಕುಮಾರ್ ದೇಗ ಅವರು ಕೂಡ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವೀರಣ್ಣ ದುರ್ಗೆ ಅಂದ್ರೆ ಹಾರ್ಕೂರು ಮಠದ ಏನು ಮಾಲ್ ಆಗ್ತದಲ್ಲ ಅದೆಲ್ಲ ಮಾಲ್ ಒಯ್ದು 10 ರೂಪಾಯಿದು ಮಾರ್ಕೊಂಡು 1 ರೂಪಾಯಿ ಮಿಸ್ಟೇಕ್ ಮಾಡಲ್ದಂಗೆ ಪಟ್ಟಿ ತಂದು ಅರ್ಜೆಂಟ್ ಕೊಡೋರು ಅಂದ್ರೆ ವೀರಣ್ಣ ದುರ್ಗೆಯವರು. ಅವ್ರ ಅಣ್ಣನಾಗಿರ್ತಕ್ಕಂಥ ಅವ್ರ ದುರ್ಗೆಯವ್ರನ್ನೂ ಕೂಡ ನಿರ್ಘಟ್ಟ ದುರ್ಗೆಯವರಿದ್ದರೂ ಕೂಡ ಅವ್ರು ಲಿಂಗೈಕ್ಯರಾಗಿದ್ದಾರೆ. ಅವರಿಗೆ ಆಶೀರ್ವಾದ ಇರ್ತದೆ ಸದಾಕಾಲ. ಬಸವರಾಜ್ ಕುಂಬಾರ್ ಅವರು ಕೂಡ ಮಠದ ಮೇಲೆ ಭಕ್ತಿ ಅದ. ಸಂಗೀತ ದಾಸೋಹ ಸೇವೆಯನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಗೋಟ ಅವರು, ಜನಾರ್ದನ್ ಅವರು, ನವಲಿಂಗ್ ಪಾಟೀಲ್ ಅವರು ಮತ್ತು ದಾಸೋಹ ಸೇವೆಯನ್ನು ಚನ್ನದೀಪ್ತಿ ಎನ್ನುವಂಥ ಗ್ರಂಥಕ್ಕೆ ನಮ್ಮ ವಿಜಯಕುಮಾರ್ ಜಮಾದಾರ್ ಅವರು, ಮಲ್ಲಿನಾಥ್ ಹಿರೇಮಠರವರು ದಾಸೋಹ ಸೇವೆಯನ್ನು ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು 23 ವರ್ಷಗಳಿಂದ ಈ ದಸರಾದ ದಾಸೋಹ ಸೇವೆಯನ್ನು ನಮ್ಮ ಜಗನ್ನಾಥ್ ಕುಂಬಾರ್ ಸರ್ಜೊಳಗ ಲಾತೂರ್ ಅವರು ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದಲ್ಲಿ ಅನೇಕ ಅನುಭವಗಳು ಬಂದಿದ್ದೀರಿ. ಕೊನೆಯದಾಗಿ ಈಗೇನು 4-5 ಸಾವಿರ 3-4 ಸಾವಿರ ಜನ ಬಂದಿರಿ, ನಿಮಗೊಂದು ಮನವಿಯನ್ನು ಮಾಡ್ತಾಯಿದ್ದೀನಿ. ಮನವಿ ಸರ್ ಹೇಳಬೇಕಾಗ್ಯದ. ಏನು ಮನವಿ ಅಂದ್ರೆ, ನಾಳೆ ದಿವಸ ರಂಭಾಪುರ ಜಗದ್ಗುರು ಮಹಾಸನ್ನಿ ದೇವರ ವಾಹನದ ಮೇಲೆ ಅಡ್ಡಪಲ್ಲಕ್ಕಿ ಮಹೋತ್ಸವದ ನಮ್ಮ ಮಾತಿಗೆ ಹೋಗ್ತಿ ಮನುಷ್ಯರು ಹೊತ್ಕೊಂಡು ಹೋಗೋದು ಗಾಡಿ ಬುದ್ಧಿ ಅಂದಾಗ ಅಡ್ಡಪಲ್ಲಕ್ಕಿ ವಾಹನದಾಗ ಒಪ್ಕೊಂಡರು. ಅದಕ್ಕೆ ನೀವೇನೆಲ್ಲ ಜನ ಬಂದಿರಿ, ನಾಳೆ ದಿವಸ ಎಲ್ಲ ಊರಾಗ ಬನ್ನಿ ಮುರಿತೀರಿ. ಬನ್ನಿ ಮುಡಿಯೋದಂತಾರಲ್ಲ, ಪೂಜೆ ಮಾಡ್ತಿರಲ್ಲ, ನಾವು ಕೂಡ ಹರ್ಕೂರ್ದಾಗ ಮಾಡ್ತಿದ್ದೆವು. ಆದರೆ ನಾವೆಲ್ಲರೂ ನಾಳೆ ದಿವಸ ಹಾರ್ಕೂರು ಮುತ್ತಿಯವರ ಒಂದು ವಾಣಿ ಆಗ್ಯದ, ಚನ್ನಬಸವ ಶಿವಗಳ ಸಂಕೇತದ ವಾಣಿ ಆಗ್ಯದ. ಇವೆಲ್ಲ ಸೂರ್ಯಕಾಂತ್ ನರಳ ಅವರು, ಸಂಗೊಳ್ಳಿಗೆ ಅವರು, ನೀವೇನು ನಾಳೆಗೆ ನರಳದಾಗ ಬನ್ನಿ ಮುರಿತೀರಲ್ಲ, ನಾಳೆಗೆ ಒಂದು ದಿವಸ ಒಂದು ಎಲ್ಲಿನೂ ಮುರಿಯಿರಿ. ಎಲ್ಲ ಭಕ್ತಾದಿಗಳು ನಾಳೆಗೆ 4 ಗಂಟೆಗೆ ಬಸವ ಕಲ್ಯಾಣದ ಬಸವೇಶ್ವರ ದೇವಾಲಯಕ್ಕೆ ಬರಬೇಕು ಎನ್ನುವಂಥ ಮಾತನ್ನು ನಾವು ಅವರೇ ಮತ್ತು ಅಡುಗೆ ಮಾಡ್ಕೊತ ಅಲ್ಲೇ ಕೂತಿರಿ ನೀವು. ನಮಗೆಲ್ಲ ಹೋಳಿಗೆ ಮಾಡತ್ತಾರೆ, ನಮ್ಮ ಗಂಡ ಬೈತಾರ ಅಂತ ತಿಳ್ಕೊತಿರ್ತಾರೆ. ಅವೆಲ್ಲ ಭಾರತನ ಮುಗಿತಾವೆ, 1 ತನ ಊಟ ಮಾಡಿರಿ, 3ಕ್ಕೆ ಬಿಟ್ಟು ಬರೋಬ್ಬರ 4 ಗಂಟೆಗೆ. ಯಾಕೆಂದ್ರೆ ನಮ್ಮ ನೋಡಿ ಸೌಭಾಗ್ಯ, ನಾವೆಲ್ಲ ಊರಾಗ ಬನ್ನಿ ಮುಡಿದೆವು, ಆದರೆ ಜಗದ್ಗುರುಗಳ ಅಮೃತ ಹಸ್ತದ ಬನ್ನಿ ಮುಡಿಯೋ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತದೆ. ನಮ್ದೆಲ್ಲರದೊಂದು ಭಾಗ್ಯದ ಅದಕ್ಕಾಗಿ
ಹಾಗಾಗಿ ದಯವಿಟ್ಟು ನಾಳೆಗೆ ಹಬ್ಬ ಅದ, ಎಲ್ಲರೂ ಊರಾಗಿರ್ತಾರೆ, ಅದನ್ನು ಕೂಡ ಪ್ರಯತ್ನ ಮಾಡಿ ದೂರದವರು ಮೀನು ಹಾಗಳು ಚನ್ನಬಸಪ್ಪ ಮೀನು ಹಾಗಳು ಬಂದಿರೈತಿ ಬಹುಶಃ. ಚನ್ನಬಸಪ್ಪ ಮೀನಾಬಳ ದೂರದೂರವರಿಂದೆಲ್ಲ ಬಂದಿರಿ, ಸೇಳಂದೂರು, ಚಿಂಚೋಳಿ, ಚಿತ್ತಾಪುರ, ಬಸವ ಕಲ್ಯಾಣ ಎಲ್ಲರೂ ನೀವು. ನಮ್ಮ ಇವರು ದಯಾನಂದ ಹಿರೇಮಠ ಅವರು ನಮ್ಮದು ಶಾಲೆ ಕೆಲಸ ಅಂತ ಹೋಗಿರ್ಬೇಕು. ನಾಳೆ ಏನೇ ಇದ್ದರೂ ನಾಳೆ ಸೂಟಿ ಇರ್ತದಲ್ಲ, ನಾಳೆಗೆ ಬರೋಬ್ಬರು ಎಲ್ಲರೂ ತಪ್ಪಲಾರ್ದಂಗೆ ಇದೊಂದು ಮಾತು ನಡೆಸ್ಕೊಡಿ. ರಿಕ್ವೆಸ್ಟ್ ಅಂತ ರಿಕ್ವೆಸ್ಟ್, ಆಜ್ಞೆ ಇಲ್ಲ, ಆಜ್ಞೆ ಮಾಡೋದು. ಯಾಕಂದ್ರೆ ಅದು ದೊಡ್ಡ ಪಲ್ಲಕ್ಕಿ ಉತ್ಸವ, ದೊಡ್ಡ ಗುರುಗಳು ಬಂದರೆ ವರ್ಷಿಗೇನು ಬರೋರು, ಅವ್ರು ವೈಭವದಿಂದ ಮೆರವಣಿಗೆ ಆಗಬೇಕು. ಹ್ಯಾಂಗೆ ನಮ್ಮ ಹುಟ್ಟು ಹಬ್ಬದಾಗ ವಾರದಾಗ ಅಡ್ಡ ಪಲ್ಲಕ್ಕಿ ಮಾಡಿರಲ್ಲ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅದು ಕಾರ್ಯ ಆಗುತ್ತೆ ಅನ್ನುವಂಥ ಭಾವನೆ ಹೇಳಿ ತಪ್ಪಲಾರ್ದಂಗೆ ಮುತ್ತೇವರ ಆಶೀರ್ವಾದ, ಚನ್ನಬಸವೇಶ್ವರ ಆಶೀರ್ವಾದ ಪಡೆಯೋದಕ್ಕೆ ರಂಭಾಪುರಿ ಜಗದ್ಗುರುಗಳವರ ಈ ಕಾರ್ಯಕ್ರಮಕ್ಕೆ ನಾಳೆಗೆ ಬಸವ ಕಲ್ಯಾಣಕ್ಕೆ 4 ಗಂಟೆಗೆ ಶಿವಕುಮಾರ್ ದೇಶಮುಖರಿಗೆ ಹೇಳ್ಬೇಕಾಗ್ತದೆ. ಅಪ್ಪರೇ ನೀವೇ ನಮ್ಮ ಗುರುಗಳು ನಡೀತದೆ ಅಂತಾರೆ. ಹಾಗಿಲ್ರಿ, ಶಿವಕುಮಾರ್ ದೇಶಮುಖರು, ಶರಣೋಪಾಲ್ ರೆಡ್ಡಿ ದೇಶಮುಖರು, ಅಭಿಷೇಕ್ ರೆಡ್ಡಿ, ಆಯ್ತುರಿಯಪ್ಪ ನೀವೇ ನಮಗೆಲ್ಲ ಬರಲಂದ್ರೆ ನಡೆಯೋದು. ನಾಳೆಗೆ ಬರಬೇಕು ಅವಶ್ಯ. ನಾಳೆಗೆ 4 ಗಂಟೆಗೆ ಎಲ್ಲರೂ ಇರ್ರಿ. ಮತ್ತು ಶರಣು ಸರ್ಗಾರ್ ಅವರು ಕೂಡ ಭಾಳ ದಕ್ಷತೆ ಇದು ಮಾಡ್ತಾರೆ. ನಮ್ಗೆ ಭಾಳ ಖುಷಿ ಆಗ್ತದೆ. ಆ ಜಗದ್ಗುರುಗಳ ಕಾರ್ಯಕ್ರಮ ಮಾಡಬೇಕಾದ್ರೆ ಕೋಟಿಗಟ್ಟಲೆ ಖರ್ಚಿತ್ತು. ಆ ಎಲ್ಲ ಖರ್ಚಿಗೆ ಬೆನ್ನೆಲುಬಾಗಿ ದಕ್ಷತೆಯನ್ನು ಅವ್ರು ಏನು ಹೇಳ್ತೀರಂದ್ರೆ, ಅಪ್ಪವರೇ ನೀವು ಏನು ಹೇಳ್ತೀರಿ ಅದರಂಗೆ ನಾನು ನಡೀತೀನಿ ಅಂತ ತಿಳ್ಕೊಂಡು ನಡೆದಂಥ ನಮ್ಮ ಶಾಸಕರು ಶರಣು ಸರ್ಗಾರ್ ಇದ್ದಾರೆ. ಮತ್ತು ನಿನ್ನೆ ರಂಭಾಪುರಿ ಜಗದ್ಗುರು ಮಹಾಶನಿದೇವರು ಅವ್ರಿಗೆ ಆಶೀರ್ವಾದ ಕೊಟ್ಟರು. ಶರಣು ಸರ್ಗಾರ್ ಅಂದ್ರೆ ಅವನ ಮಾತು ಕೇಳಿದ್ರೆ ಸುಭಾಷ್ ಚಂದ್ರ ಬೋಸ್ರು ಮಾತಾಡಿದ್ದು ಕೇಳ್ದಂಗೆ ಆಗ್ತಾರೆ. ಅಷ್ಟೊಂದು ಖುಷಿ ಆಯ್ತು ಅವ್ರಿಗೆ, ಅಷ್ಟು ಚಂದ ಮಾತಾಡ್ತಾರೆ ಅವರು. ಇಲ್ಲಿ ಯಾಕೋ ಸ್ವಲ್ಪ ಅಪ್ಪವ್ರ ಆಶೀರ್ವಚನ ಆಗಂತ 15 ದಿನದಾಗ ಮುಗಿಸ್ಯಾರ. ಒಂದಿನ ಚತುರ್ದಶಿ ದಿನ ಇಡಾರಿ ಅವ್ರು ಭಾಷಣ ಅಂತಾರೆ ಎಲ್ಲ ಜನರಿಗೆ ಕರೆಸಿ. ಅಷ್ಟೊಂದು ಉತ್ತಮ ಭಾಗಗಳಾಗಿದ್ದಾರೆ, ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ. ಅದೆಲ್ಲ ಇಲ್ಲಿ ಹಿಡಿಯಲ್ಲ ನೋಡಿ ನಾವು. BJP ಕಾಂಗ್ರೆಸ್ ಅದು ಇದು ಏನು ತೆರೆಯಾಗಿ ಹಾಕೋಬೇಡಿ. ಶರಣು ಸರ್ಗಾರ್ ಅಂದ್ರೆ BJP ಅವನದೇ ಹೇಳ್ತಾರಂತ ಹಂಗೆ ತಿಳ್ಕೊಬೇಡಿ. ಯಾರು ಶಾಸಕರಾದ್ರೆ ಯಾರು ಒಳ್ಳೆಯ ಕೆಲಸ ಮಾಡ್ತಾರೋ ಅವ್ರದ್ದು ಹೇಳ್ತೇವೆ. ಅದ್ರಾಗ ಈ ಬಿ ನಾರಾಯಣ ಇದ್ದಾರೆ, ಅವರು ಕಾಂಗ್ರೆಸ್ ಪಕ್ಷದಾಗಿದ್ದರು. ನಮ್ಮ ಹಾರ್ಕೂಡದ ನಮ್ಮ ಮಠದ ನಮ್ಮದು 57ನೇ ಜನ್ಮ ದಿನೋತ್ಸವ ಒಬ್ಬರೇ ಮಾಡಿದ್ರು ಅವ್ರು ಕಲ್ಯಾಣ. ಮತ್ತು ಅವ್ರಿಗೆ ಒಳ್ಳೆಯದಾಗ ಜನ್ಮದಿನ ಏನು ಅವರಿಗೆ ಶಾಪ್ ಕೊಡ್ಬೇಕು ಅವಾಗ. ಅದಕ್ಕಾಗಿ ಅವ್ರದ್ದೊಂದು ಆಸೆ ಆಯ್ತು ಬಿ ನಾರಾಯಣ. ನಾ MLA ಆಗೀನಿ, ನಾ ಇವತ್ತೇ ಇರಲಕ್ಕ ಮುಂದೆ ಹೋಗಲಕ್ಕ. ಅವ್ನಿಗೇನು ಗೊತ್ತಿತ್ತು ನಾ ಮುಂದೆ ಐಕ್ಯ ಆಗೋದು. ನನಗೆ ಏನೇಕಾಗಲ್ಲ. ಅವ್ರು ಏನು 2 ಮಾತು ಹೇಳಿದರು ಬಿ ನಾರಾಯಣವ್ರು ಸಾಯುವಂಥ ಸಂದರ್ಭದಲ್ಲಿ. ಅದಕ್ಕೆ ಮೊದಲು ನಾ ಏನು ಭಾಳ ದಿನ ಉಳಿಯಲ್ಲ, ನಾ ಏನು ಭಾಳ ದಿನ ಅಂತ ಅವ್ರದ್ದೊಂದು ಆಸೆ ಐತಿ. ಏನಂದ್ರೆ ನಾ MLA ಆದ್ಮೇಲೆ ಹಾರ್ಕೂಡ್ ಮುತ್ತೇವ್ರದ್ದು ಹುಟ್ಟುಹಬ್ಬ ಮಾಡೋದಂತೂ ಮಾಡಿದ. ಈಗ ಸಾವು ಯಾವಾಗ್ಯಾಕೆ ಬರಲ್ಲ ತಿಳ್ಕೊಂಡು ಅಂದಿದ್ರು. ಮತ್ತು ಇನ್ನೊಂದು ಮಾತು ಅಂದಿರು, ಅವ್ರು ಕಾಂಗ್ರೆಸ್ ಇದ್ದರು, ಇವ್ರು BJP. ಇವ್ರಿಗೇನಂತೀರು, ಏಯ್ ಶರಣು ಸರ್ಗಾರ ನಾ ಆದ್ಮ್ಯಾಕೆ ಮುಂದೆ ನೀನೇ ಬರೋವಿದ್ದು ಅಂತಿರು. ಅವ್ರು ಹೆಂಡ್ತಿಯವರು ಒಂದು ಕ್ವಶನ್ ಕೇಳಿದ್ರು, ಏನಪ್ಪ ನೀವು ಅವತ್ತು ನಾ ಧರ್ಮ ಪಂಥದಿಂದ ನಮಗೆ ಆಶೀರ್ವಾದ ಮಾಡಿದ್ರು ಅಂದರು. ನಿಮ್ಮ ಗಂಡೆ ಅವರಿಗೆ ಹರಕೆ ಕೊಟ್ಟರೆ ನಾ ಏನು ಮಾಡಿ ಅಂತಂದು. ಯಾಕ್ರಿ ಸರ್ ಅಂದಿರಿ, ನಾನು ನೆಂತ ನೀನೇ ಬರ್ತು ಶರಣು ಸರ್ಗಾರ್ ನೀ ಮಾಡಿ ಭಾಷಣ ಅಂತ ಗದ್ದೆಗಳು ಭಾಷಣ ಕೆತ್ತಿದ್ರು. ಇದ್ದಿದ್ದು ರಿಯಲ್ ಮಾತುಗಳನ್ನು, ಮನದಾಳದ ಮಾತಂತಾರೆ, ಮನದಾಳದ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಅಂಥ ವ್ಯಕ್ತಿತ್ವವನ್ನು ಇವರಲ್ಲಿ ಕಂಡಿರೋರು ಅವರ ಜಗದ್ಗುರುಗಳು ಹೇಳ್ಯಾರ. ನೀವು ಮುಂದೂ ಕೂಡ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀತಿ, ಶ್ರೇಷ್ಠ ನಾಯಕನಾಗಿ ನೀವು ಬಾಳ್ತೀನಿ ಅನ್ನೋ ಆಶೀರ್ವಾದವನ್ನು ರಂಭಾಪುರಿ ಜಗದ್ಗುರು ಮಹಾಶನಿದೇವರು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವಶ್ಯವಾಗಿ ಎಲ್ಲರೂ ನಾಳೆಗೆ ಬರ್ರಿ ಅನ್ನುವಂಥ ಮಾತನ್ನು ಹೇಳಿ 30, 35, 40 ನಿಮಿಷ ಆಯ್ತಪ್ಪ. 40 ಮಿನಿಟ್ ಆಯ್ತು. ರಂಭಾಪುರಿ ಜಗದ್ಗುರು ಇನ್ನೂ 15 ಮಿನಿಟ್ ಅದ. ಹಾಗೇನಿಲ್ಲ. ನಮ್ಮ ಶಿವಶರಣಪ್ಪ ಸೀರೆಯವರು ಬಂದಾರ ಈ ಭಾಗದಾಗ. ಯಾವಾಗೇ ಬಂದಾಗ ಗುರುಗಳಿಗೆ ಎಲ್ಲ ಭಕ್ತರು ಮಾಡ್ತಾರೆ. ಅದರ ತನು ಮನ ಧನದಿಂದ ಅದು ಸಂಪೂರ್ಣವಾಗಿರ್ತಕ್ಕಂಥ ಪ್ರಸಾದದ ವ್ಯವಸ್ಥೆಯನ್ನು ಶಿವಶರಣಪ್ಪ ಸೀರೆಯವರು ಮಾಡ್ತಾರೆ. ನೋಡಿರಿ, ಹಾರ್ಕೊಂಡ್ಬಿಟ್ಟವ್ರ ಕಾರ್ಯಕ್ರಮದ ನಮ್ಮ ಮಚ್ಚಂದ್ರನಾಥ್ ಮುರುಘಿಯವ್ರದ್ದು ಗ್ರಂಥ ದಾಸೋಹ ಮಾಡ್ಯಾರಂದ್ರೆ ಭಕ್ತಿ ಇಟ್ಟು ಬಂದರು. ಅವರಿಗೂ ಕೂಡ ಆಯುಷ್ಯ ಆರೋಗ್ಯ ಬೆಳೀಲಿ, ಅವ್ರ ಧರ್ಮಪತ್ನಿಯವರಿಗೆ ಆಯುಷ್ಯ ಆರೋಗ್ಯ ಬೆಳೀಲಿ. ಮತ್ತು ನಮ್ಮದು ಸಿದ್ದರಾಮಯ್ಯ ಗೋಟ ಅವ್ರು ಎಷ್ಟು ಚಂದ ಪದ ಹಾಡ್ತಾರೆ ನೋಡಿ. ವರ್ಷಿಗೆ ನಮ್ಮ ಆಸ್ಥಾನದ ಮೊದಲು ಶ್ರೇಷ್ಠಪ್ಪ ಗವಾಯಿ ಅಂತಿದ್ರು. ಈಗ ಆಸ್ಥಾನದ ಕವಿಗಳು ಯಾರಪ್ಪ ಅಂದರೆ ಸಿದ್ದರಾಮಯ್ಯ ಗೋಟ. ರಾಜ್ಯೋತ್ಸವ ಪ್ರಶಸ್ತಿ ಅವ್ರಿಗೆ ಸಿಕ್ಕದೇನ್ರಿ? ಹಾಂ, ರಾಜ್ಯೋತ್ಸವ ಪ್ರಶಸ್ತಿ ನಿನಗೆ ಎಂದೋ ಸಿಗಬೇಕು. ಮಠದ ಪ್ರಶಸ್ತಿ ಸಿಕ್ಕದ ಅದು ರಾಷ್ಟ್ರಪತಿ ಸಿಕ್ಕಾಗಲ್ಲ. ಅದೇ ರೀತಿಯಲ್ಲಿ ರಾಜೇಶ್ವರಿ ದಿಲೀಪ್ ಕುಮಾರ್ ಸ್ವಾಮಿಯವರು ನಮ್ಮ ತಂಗಿ ಮರಿಮಮ್ಮಗಳು ಅವ್ರನ್ನೂ ಕೂಡ ಸುಂದರವಾದಂಥ ಭಕ್ತಿಗೀತೆಯನ್ನು ಹಾಡಿದ್ದಾರೆ. ಅವರು ಸಂಗೀತ ಕ್ಷೇತ್ರದಲ್ಲಿ ಎತ್ತರ ಮಟ್ಟಕ್ಕೆ ಬೆಳೆಯಲಿ. ಕೊನೆಯದಾಗಿ ಚನ್ನಬಸವ ಶಿವಯೋಗಿಯಲ್ಲಿ ನಾನು ಒಂದು ಪ್ರಾರ್ಥನೆ ಮಾಡ್ತೀನಿ. ಯಪ್ಪ, ಈ ವರ್ಷ ನಮ್ಮ ರೈತರಿಗೆ ಮಳೆ ಹೆಚ್ಚಾಗಿ ಭಾಳ ತೊಂದರೆ ಅದ. ನಾ ದಿನ ಪೂಜೆದಾಗ ಪ್ರಾರ್ಥನೆ ಮಾಡ್ತೀನಿ. ಮುಂದಿನ ವರ್ಷ ಹೆಂಗೆ ಆಗಬೇಕಂದ್ರೆ ನಮ್ಮ ರೈತರಿಗೆ ಮನ್ಯಾಗ ಹಾಕ್ಲಾಕ ಜಾಗ ಸಿಗಬಾರ್ದು, ಅಷ್ಟು ಬೆಳೀಲಿ ಅನ್ನುವಂಥ ಪ್ರಾರ್ಥನೆಯನ್ನು
ನಿಮ್ಮ ವತಿಯಿಂದ ಚನ್ನಬಸವ ಸೇವೆಗಳನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಆತ್ಮಸ್ಥೈರ್ಯ, ನಿಮ್ಮಲ್ಲಿರುವಂಥ ಮಾನಸಿಕ ಸ್ವಾಸ್ಥ್ಯ, ನಿಮ್ಮ ಧೈರ್ಯ ಯಾರು ಎದೆ ಹೊಡಿಬೇಡ್ರಿ, ಭಾಳ ಧೈರ್ಯದಲ್ಲಿರಿ, ಒಳ್ಳೆಯದಾಗಲಿ ಶುಭ ಹಾರೈಸಿ 2 ಮಾತುಗಳನ್ನು. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.